ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆ ಮನೆಯಲ್ಲಿರುವ ಬ್ರಾಹ್ಮಣ ಕುಂತಿಗೆ ಹೇಳ್ತಾ ಇದ್ದಾನೆ, ನಾವು ಇನ್ನೊಬ್ಬರಿಗೆ ಅಂದರೆ ಕಷ್ಟದಲ್ಲಿದ್ದರು ನೋಡಿ ಜನರು, ಪ್ರಾಣ ಹೋಗುವಂಥ ಕಷ್ಟ ಬಂದಿರುವಾಗ ಧರ್ಮ ಯೋಚನೆ ಮಾಡ್ತಾರ? ಅಯ್ಯೋ ನಿಮಗೆ ಕಷ್ಟ ಇದೆ, ಕಷ್ಟ ದಾಟುವುದು ಹೇಗೆ, ಯಾರು ಏನು ಮಾಡಿದ್ರು ಮೊದಲು ತಗೋ, ಹಾಗೆ ಯೋಚನೆ ಮಾಡ್ತಾರೆ. ಇಷ್ಟು ಪ್ರಾಣ ಹೋಗುವ ಸಂದರ್ಭ ಬಂದರೂ ಕುಂತಿ ನನ್ನ ಮಗನನ್ನು ಕಳಿಸ್ತೀನಿ ಎಂದು ಹೇಳಿದ್ದರೂ ಒಳ್ಳೆಯದಾಯ್ತಲ್ಲ, ಅವ್ರು ಕಳಿಸಲು ಏನಿದೆ, ನಮ್ಮ ಮಾತ್ರ ಬದುಕಿ ಹೋಗ್ತೀವಲ್ಲ ಯೋಚನೆ ಇಲ್ಲ. ಅಯ್ಯೋ ಪಾಪ ನಾವು ಮಾಡಬಾರದು. ಕಷ್ಟದಲ್ಲಿಯೂ ಪ್ರಾಣ ಹೋಗುವ ಸಂದರ್ಭದಲ್ಲಿಯೂ ಇನ್ನೂ ಧರ್ಮ ಕುರಿತೇ ಯೋಚನೆ. ದ್ರೌಪದಿ ಅದು ಮುಂದೆ ಬರುತ್ತದೆ ನೋಡಿ, ಅವಳಿಗೆ ಅಷ್ಟು ಭಯಂಕರ ಅಪಮಾನ ಮಾಡ್ತಾ ಇದ್ದಾರೆ, ಬಟ್ಟೆ ಎಳೆಯುತ್ತಾ ಇದ್ದಾರೆ ಇಷ್ಟು ಪಬ್ಲಿಕ್ನಲ್ಲಿ. ಆದಲು ಕುಂತಿ ಹೇಳ್ತಾರೆ, ನಾನು ದ್ರೌಪದಿ ನಾನು ನಿಜವಾಗಿ ಸೋತು ಹೋಗಿದ್ದೀನಾ ಅಲ್ಲವಾ, ಮೊದಲು ಧರ್ಮ ನಿರ್ಣಯ ಮಾಡಿ ಹೇಳಿ, ನೀವು ಧರ್ಮ ಏನೋ ಹೇಳಿದ್ದರೆ ನಾನು ಪಾಲಿಸ್ತೀನಿ. ಅದು ಅವಳು ಇನ್ನೂ ಧರ್ಮವನ್ನೇ, ಅಷ್ಟು ಭಯಂಕರ ಕಷ್ಟ ಅನ್ಯಾಯ ದುಃಖ ಇದ್ದರೂ ಧರ್ಮವನ್ನು ಬಿಡುತ್ತಾ ಇಲ್ಲ. ಕಷ್ಟದಲ್ಲಿಯೂ ಧರ್ಮ ಏನೂ ಮೊದಲು ಗೊತ್ತಾಗಲಿ, ಇದು ಧರ್ಮ ಎಂದು ಗೊತ್ತಾದರೆ ನಾನು ಅದನ್ನೇ ಮಾಡ್ತೀನಿ. ಪ್ರಾಣ ಹೋಗಲಿ, ಕಷ್ಟ ಆಗಲಿ, ಅಪಮಾನ ಆಗಲಿ, ಧರ್ಮವನ್ನೇ ಆಚರಿಸ್ತೀನಿ. ಅದು ನೋಡಿ ಜೀವನ. ಜೀವಿತಸ್ಯಾಪಿ ಹೇತೋ, ಅದು ಮಹಾಭಾರತ ಸಾವಿತ್ರಿ ಕೊನೆಗೂ ಶ್ಲೋಕ ಇದೆ ಅಲ್ಲವೇ, ಪ್ರಾಣ ಹೋಗುತ್ತಾ ಇದ್ದರೂ ಧರ್ಮ ಮಾತ್ರ ಬಿಡಬಾರದು. ಅದು ಮಹಾಭಾರತದಲ್ಲಿ ಕಂಡುಬರುತ್ತಿದ್ದೇ. ಅದು ಎಷ್ಟು ಅಪಮಾನ ಆಗುತ್ತಿದ್ದರೂ ಇನ್ನೂ ಧರ್ಮವನ್ನೇ ಯೋಚನೆ ಮಾಡುವುದು. ಇಲ್ಲಿ ಅದೇ ಕಂಡುಬರುತ್ತಾ ಇದೆ. ನಮ್ಮ ಯಾರೋ ಒಬ್ಬರು ಹೋಗಬೇಕು, ಒಬ್ಬರು ಪ್ರಾಣ ಹೋಗಲೇಬೇಕು. ಅದರಿಂದ ಇಂಥ ಪ್ರಾಣ ಹೋಗುವ ಭಯದಲ್ಲಿ, ಟೆನ್ಷನ್ನಲ್ಲಿ ಧರ್ಮವನ್ನೇ ಮಾತಾಡ್ತಾ ಇದ್ದಾರೆ. ಕುಂತಿ ಹೇಳಿದ್ದಾಗಲೂ ಅಯ್ಯಯ್ಯೋ ಒಳ್ಳೆ ಚಾನ್ಸ್ ಸಿಕ್ಕಿತಲ್ಲ, ನಾವು ಬದುಕಿ ಹೋಗ್ತೀವಿ ಎಂದು ಯೋಚನೆ ಅಲ್ಲ. ಅಯ್ಯೋ ಅವರ ಪ್ರಾಣ ತೆಗೆಯೋದಾ, ನಮಗೆ ಪಾಪ ಬೇಡ, ಅವರು ಬೇಡ ಅಂದರೆ ನೀವು ಹೋಗಬೇಕಾಗ್ತದೆ, ಹೋಗ್ತೀವೋ ಏನೋ, ಬಟ್ ಅವ್ರದ್ದು ಮಾತ್ರ ಬೇಡ. ಅದು ನೋಡಿ, ಅಂದರೆ ಇದು ಧರ್ಮ ಬುದ್ಧಿ. ಅಂದರೆ ಎಂಥ ಭಯಂಕರ ಕಷ್ಟ ಬಂದರೂ ಧರ್ಮ ಮಾತ್ರ ಬಿಡಬಾರದು. ಅದರಿಂದ ಅವರು ಹೇಳ್ತಾನೆ, ಪರೈಕೃತೆ ವದೇ ಪಾಪಂ ನ ಕಿಂಚಿನ್ಮಯಿ ವಿದ್ಯತೆ. ಈ ಕೆಲವು ಶ್ಲೋಕಗಳು ಹೇಳಿದ್ದೇವೆ ನಿನ್ನೆ. ಅಭಿಸಂಧಿ ಕೃತೆ ತಸ್ಮಾನ್ ಬ್ರಾಹ್ಮಣಸ್ಯ ವಧೇಮಯ ನಿಷ್ಕೃತಿಂ ನ ಪ್ರಪಶ್ಯಾಮಿ ನೃಶಂಸಂ ಕ್ಷುದ್ರಮೇವ ಚ ಆಗತಸ್ಯ ಗೃಹೇ ತ್ಯಾಗಸ್ತಥೈವ ಶರಣಾರ್ಥಿನಃ. ಮನೆಗೂ ಬಂದಿರುವ ಅತಿಥಿಯನ್ನು ತ್ಯಾಗ ಮಾಡುವುದು. ಅತಿಥಿ ಮನೆಗೂ ಬಂದರೆ ಆ ಕಾಲದಲ್ಲಿ ಏನಿದೆ, ಎಲ್ಲೋ ಒಂದು ಕಡೆ ಮಲ್ಕೊಳ್ತಾನೆ, ಒಂದು ಸಲ ಊಟ ಮಾಡ್ತಾನೆ, ಅದು ಕೊಡಲ್ಲ ಅಂದರೆ ಭಯಂಕರ ಪಾಪ. ಈ ಕಾಲದಲ್ಲಿ ಅತಿಥಿ ಅಂದರೆ ಏನೇನೋ ಕೊಡಬೇಕು, ಅವರಿಗೆ ಫ್ಯಾನ್ ಬೇಕು, ಕರೆಂಟ್ ಬೇಕು, ಏನೇನು. ಆ ಕಾಲದಲ್ಲಿ ಅಷ್ಟೇನಿಲ್ಲ, ಎಲ್ಲೋ ಸ್ವಲ್ಪ ಮಲ್ಕೊಳ್ತಾನೆ, ನೀರೇನು ಕೊಡಬೇಕಾಗಿಲ್ಲ, ಬಾವಿ ಇರುತ್ತದೆ, ಕೆರೆ ಇರ್ತದೆ, ಎಲ್ಲೋ ಸ್ನಾನ ಮಾಡ್ಕೊಳ್ತಾನೆ. ಅಲ್ಲಿ ನೀವೇನು ಕೊಡಬೇಕಲ್ಲ, ಒಂದು ಊಟ, ಒಂದು ಮಲಗುವುದು ಅಷ್ಟೇ, ಬೇರೆ ಏನು ಕೊಡಬೇಕಾಗಿಲ್ಲ. ಅಷ್ಟೇ ಅತಿಥಿ ಅಂದರೆ. ಆ ಕಾಲದಲ್ಲಿ ಅಷ್ಟು ಕೊಡುವುದು ನಿರಾಕರಿಸಿದ್ದರೆ ಪಾಪ. ಅಷ್ಟು ನಿರಾಕರಿಸಬಾರದು. ಅವರಿಗೆ ಅಷ್ಟೇ ಬೇಕು, ಅಷ್ಟು ಸಾಕು. ಪೂರ್ವಕಾಲದಲ್ಲಿ ಅಷ್ಟೇ ಸಾಕು. ಈಗಲೂ ಪ್ರಾಚೀನ ಆ ಸಂಪ್ರದಾಯ ಪದ್ಧತಿ ಗೊತ್ತಿರುವವರು ಅವರು ಹೋದರೆ ಏನೇನೋ ಕೊಡಬೇಕು ಎಂದು ಆಸೆ ಇಟ್ಕೊಳ್ಳಲ್ಲ. ಅವರು ಸುಮ್ಮನೆ ಒಂದು ಇರುವಕ್ಕೆ ಜಾಗ ತೋರಿಸಿದ್ರೆ ಅಷ್ಟೇ, ಮಿಕ್ಕದೆಲ್ಲ ಒಂದೆರಡು ಬಟ್ಟೆ ನಮ್ಮದಿರುತ್ತದೆ, ಒಂದು ಸಲ ಊಟ ಅಷ್ಟೇ, ಮಿಕ್ಕದೇನು ನಾವು ಆಸೆ ಮಾಡ. ಈ ಆಧುನಿಕರು ಅವ್ರ ಮನೆಗೆ ಹೋದರೆ ಕೆಲವು ಈ ಕಾಲದಲ್ಲಿ ಏನೋ ಅದು ಹೇಳ್ತಾರೆ, ಇದು ಹೇಳ್ತಾರೆ, ಏನೇನೋ ತರ್ತಾರೆ, ಮತ್ತು ನಿಮಗೆ ಸಾಬೂನು ಬೇಕಾ, ಟೂತ್ಪೇಸ್ಟ್ ಅಯ್ಯಯ್ಯೋ ಅದೆಲ್ಲ ಕೇಳ್ತೀವ ನಾವು, ಅದೆಲ್ಲ ನಮ್ಮ ಜೊತೆಗೆ ಇರುತ್ತದೆ ಎಲ್ಲಿ ಹೋದರು. ಅದರಿಂದ ಅವರೆಲ್ಲ ಯಾಕಂದರೆ ಆಧುನಿಕರೆಲ್ಲ 5 ಸ್ಟಾರ್ ಪದ್ಧತಿ ಅಲ್ಲವೇ. ನಾವು 5 ಸ್ಟಾರ್ ಅತಿಥಿಗಳಲ್ಲ, ನಾವು ಸಾಂಪ್ರದಾಯಿಕ ಪ್ರಾಚೀನ ಕಾಲದ ಅತಿಥಿಗಳೇ. ನಾವು ಅದನ್ನೇ ಇಟ್ಕೊಂಡಿದ್ದೀವಿ. ಅವ್ರು ಏನೋ ಮಲಗುವುದಕ್ಕಿಷ್ಟು ಇಂಥದ್ದು ಒಂದು ಕಾರ್ನರ್ಗೆ ಜಾಗ ಅಂದರೆ ಡಿಸ್ಟರ್ಬ್ ಆಗಬಾರದು. ನಾವು ಅಲ್ಲಿ ಇಟ್ಟರೆ ವಸ್ತುಗಳು ಯಾರು ಮುಟ್ಟಬಾರದು ಅಷ್ಟೇ. ಅಂಥದ್ದು ಜಾಗ ಒಂದು ಪಕ್ಕಕ್ಕಿಟ್ಟರೆ ಅಲ್ಲೇ ಇಟ್ಕೊಳ್ತೀವಿ ವಸ್ತುಗಳೆಲ್ಲ, ಅಲ್ಲೇ ಪುಸ್ತಕ, ಅಲ್ಲೇ ಇದು ಬಟ್ಟೆ, ಅಲ್ಲೇ ಒಂದು ಏನದು ಸ್ನಾನ ಮಾಡಿದ ನಂತರ ಅದು ಮಡಿ ಬಟ್ಟೆ ಅಲ್ಲೇ ಆರಿಸ್ಕೊಳ್ಳೋ, ಅಲ್ಲೇ ಪಕ್ಕಕ್ಕಿರುವುದು ಅಷ್ಟೇ. ಏನೋ ಸ್ವಲ್ಪ ಊಟ ಕೊಟ್ಟರೆ ಅಷ್ಟೇ, ಅವರಿಂದ ಏನೂ ಆಸೆ ಇಲ್ಲ. ಅಲ್ಲಿರುವುದು, ಅಲ್ಲೇನು ನೀರು ಸಿಕ್ಕಿದರೆ ಅಲ್ಲೆಲ್ಲ ಸ್ನಾನ ಮಾಡ್ತೀವಿ, ಮುಗಿಯುತ್ತದೆ ಅಷ್ಟೇ. ಪೂರ್ವಕಾಲದಲ್ಲಿ ಅವರ ಆಸೆ ಬೇರೆ ಏನೋ ಸೌಕರ್ಯಗಳು ಏನೂ ಆಸೆ ಇಟ್ಕೊಳ್ಳಲ್ಲ. ಇದು ಆಧುನಿಕರ ಅತಿಥಿ ಅಂದರೆ ಏನೇನೋ ಕೊಡಬೇಕಾಗ್ತದೆ, ಅವ್ರಿಗೆ ತುಂಬ ಖರ್ಚು. ಅವರಿಗೆ ಕಾರು ಕೊಡಬೇಕು, ಹೋಗಿ ತೋರಿಸಲು ಬೇಕು, ಅದೆಲ್ಲ ಆಗುತ್ತದೆ ಅಲ್ಲವೇ. ಅತಿಥಿ ಅಂದರೆ ಏನು, ರೈಲ್ವೆ ಸ್ಟೇಷನ್ಗೂ ಅವರನ್ನು ರಿಸೀವ್ ಮಾಡಬೇಕು, ಮತ್ತು ಅವರು ರೈಲ್ವೆ ಸ್ಟೇಷನಲ್ಲಿ ಡ್ರಾಪ್ ಮಾಡಬೇಕು, ಇಷ್ಟೆಲ್ಲ ಅದೆಲ್ಲ ಅವರು ಮಾಡ್ತಾರೆ. ಕೆಲವರು ನೀವು ಮಾಡಿದರೆ ಮಾಡಿ, ಆದರೆ ನಮಗೆ ಅದೇನು ಆಸೆ ಇಲ್ಲ, ಅವ್ರು ಮಾಡಬೇಕು ಎಂದು ನಮಗೇನು ಎಕ್ಸ್ಪೆಕ್ಟೇಷನ್ ಇಲ್ಲ. ಯಾವುದೋ ಟ್ಯಾಕ್ಸಿ ಏನೋ ತೊಗೊಂಡು ಹೋಗ್ತೀವಿ ಅಷ್ಟೇ.
ಆದರೆ ಆಧುನಿಕ ಅತಿಥಿ ಅಂದ್ಕೊಂಡು ಅದೆಲ್ಲ ಮಾಡ್ತೀವಿ ಎಂದು ಹೇಳ್ತಾರೆ. ಆಯಿತು, ಮಾಡಬೇಕಂದ್ರೆ ಮಾಡಿ, ನಮಗೇನಿಲ್ಲ ಆಕ್ಷೇಪ. ಅದು ಪದ್ಧತಿ. ಅಂದರೆ ಆಧುನಿಕ ಅತಿಥಿ ಅಂದರೆ ತುಂಬ ಕಾಸ್ಟ್ಲಿ. ಬಟ್ ಪೂರ್ವಕಾಲದಲ್ಲಿ ಅಷ್ಟೇ ಇತ್ತು. ಏನದು ಒಂದು ಜಾಗ ತೋರಿಸೋದು, ಅಷ್ಟೇ ಒಂದು ಊಟ ಕೊಡೋದು, ಅಷ್ಟೇ, ಬೇರೆ ಏನಿಲ್ಲ. ಅಷ್ಟಾದರೂ ಅತಿಥಿ ನಡ್ಕೊಂಡು ಬರುತ್ತಿದ್ದರು ಪೂರ್ವಕಾಲದಲ್ಲಿ. ಒಂದು ರಾತ್ರಿ, ಒಂದು ದಿವಸ, 2 ದಿವಸ ಇರುವುದಷ್ಟೇ. ಆ ಒಂದು ದಿವಸಕ್ಕಾದರೂ ನೀವು ಕೊಡಲ್ಲ ಅಂದರೆ ಅದು ಪಾಪ. ಅತಿಥಿ ಸತ್ಕಾರ ಮಾಡುವುದು ದೊಡ್ಡ ಪುಣ್ಯ. ಅಷ್ಟು ನಿರಾಕರಿಸಿದ್ದರೆ ಮಹಾಪಾಪ. ಏಕೆಂದರೆ ಅವರು ಎಲ್ಲೋ ಅಜ್ಞಾತ ದೂರ ತೀರ್ಥಯಾತ್ರಕ್ಕೋ ಯಾವುದಕ್ಕೋ ಹೋಗ್ತಾ ಇದ್ದಾರೆ. ಅಜ್ಞಾತ ಊರು, ಈ ಊರು ಗೊತ್ತಿಲ್ಲ, ಜಾಗ ಗೊತ್ತಿಲ್ಲ. ತುಂಬ ನಡ್ಕೊಂಡು ತುಂಬ ಆಯಾಸದಿಂದ ಬಂದರು. ಅವರಿಗೆ ಒಂದು ಸಲ ಊಟ, ಸ್ವಲ್ಪ ಏನೋ ಕುಡಿಯೋ ನೀರು, ಅಲ್ಲೇನೋ ಮಲಗುವ ಜಾಗ ತೋರಿಸಿದ್ದರೆ ಅಷ್ಟು ಮಾತ್ರ ಸಾಕು, ಇನ್ನೇನಿಲ್ಲ. ಅಷ್ಟಾದರೂ ಕೊಟ್ಟರೆ ಅದೇ ಒಂದು ದೊಡ್ಡ ಅನುಗ್ರಹ, ಭಗವಂತನ ಅನುಗ್ರಹ. ಅಷ್ಟು ಕೊಟ್ಟರೆ ಅದೇ ದೊಡ್ಡ ಪುಣ್ಯ ಎಂದು ಹೇಳುತ್ತಿದ್ದರು. ಅದರಿಂದ ಆಗತಸ್ಯ ಗೃಹೇ ತ್ಯಾಗ. ಅಂಥ ಅತಿಥಿಯನ್ನು ಇಲ್ಲಿ ಬರಬೇಡ, ಇಲ್ಲಿ ಜಾಗ ಇಲ್ಲ, ಯಾರೋ ನಿಮ್ಮಂಥವ್ರು ಯಾರೋ ಎಲ್ಲಿಗೆ ಬಂದರೂ ಅಲ್ಲಿ ಬೇಡ ಎಂದು ಹೇಳಿಬಿಟ್ಟು, ಬೇಡ ಎಂದು ಅವರು ಹೊರಗೆ ಕಳಿಸಿಬಿಡ್ತಾರೆ. ಅದು ಮಹಾಪಾಪ. ಅಂಥ ಅತಿಥಿ ಬಂದವನನ್ನು ಹೊರಗೆ ಹಾಕಿಬಿಡುವುದು ಅದು ಮಹಾಪಾಪ. ಆಗತಸ್ಯ ಗೃಹೇ ತ್ಯಾಗ. ಈಗ ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಹಿಂದೆ ಮಾತ್ರ ನಾವು ಯಾವ ಅತಿಥಿಯನ್ನು ನಿರಾಕರಿಸಲಿಲ್ಲ. ಯಾರೇ ಬರಲಿ ಏನೋ ಒಂದು ಆದಷ್ಟು ಮಟ್ಟಿಗೆ ಎಷ್ಟಿದೆಯೋ ಅಷ್ಟು ಜಾಗ ತೋರಿಸೋದು, ಅವ್ರು ಏನೋ ಕೊಡೋದು, ಅದೇ ಮಾಡುತ್ತಿದ್ವಿ. ಸೊ ಆಗತಸ್ಯ ಗೃಹೇ ತ್ಯಾಗಸ್ತಥೈವ ಶರಣಾರ್ಥಿನಃ. ಎಲ್ಲರಿಗೂ ಮನೆಗೂ ಎದುರಾಗಿ ಸ್ವಲ್ಪ ಜಾಗ ಇರುತ್ತಿತ್ತು. ಅವರೆಲ್ಲಿ ಆದರೆ ಇರುತ್ತಿದ್ದರು. ಮನೆಗೆ ಎದುರಾಗಿ ಜಾಗ ಇರುತ್ತಿತ್ತು, ಅಲ್ಲೇ ಇರುತ್ತಿದ್ದರು. ಆ ಕಾಲದಲ್ಲಿ ಏನು ಬೇಕಾಗಿಲ್ಲ. ಈ ಕಾಲದಲ್ಲಿ ಮನೆಗೆ ಎದುರಾಗಿ ಜಾಗನೇ ಇಲ್ಲ ಅಲ್ಲವೇ? ಅವ್ರ ಗೋಡೆ ಪೂರ್ತಿ ರೋಡ್ ಮೇಲಕ್ಕೆ ಬರುತ್ತದೆ. ಅಂದರೆ ಅವರು ಫುಟ್ಪಾತ್ನಲ್ಲಿ ಇರಬೇಕು. ಫುಟ್ಪಾತ್ ಅಂದರೆ ಗೊತ್ತಾ? ಫುಟ್ಪಾತ್ ಮೇಲೇ ಇರಬೇಕೇ ಹೊರತು ಇವರ ಮನೆ ಪೂರ್ತಿ ರೋಡ್ ಮೇಲಕ್ಕೆ ಬರುತ್ತದೆ. ಈ ಕಾಲದವರು ಮನೆ ಕಟ್ಕೊಂಡ್ರೆ ಪೂರ್ತಿ ರೋಡ್ ಮೇಲಕ್ಕೆ ಬರುತ್ತದೆ. ಹಾಗೆ ಕಟ್ಕೊಳ್ತಾರೆ. ಅದರಿಂದ ಅತಿಥಿಗೆ ಏನು ಜಾಗನೇ ಇಲ್ಲ. ಆಗ ಅತಿಥಿಗೆ ಏನು ಜಾಗ ಅಂದರೆ ಬಸ್ ಸ್ಟ್ಯಾಂಡೇ ಅತಿಥಿಗೆ ಜಾಗ. ಬಸ್ ಸ್ಟ್ಯಾಂಡ್ನಲ್ಲಿ ಬೇಕಾದಷ್ಟು ಜಾಗ ಇರುತ್ತೆ. ರಾತ್ರಿ ಎಲ್ಲ ಮಲ್ಕೊಳ್ಳಬಹುದು ಅಲ್ಲವೇ? ಬೇಕಾದಷ್ಟು ಜಾಗ. ರಾತ್ರಿ ಬಸ್ಸುಗಳು ಕಮ್ಮಿ ತಿರುಗುತ್ತವೆ, ಜಾಗ ತುಂಬ ಇರ್ತದೆ, ಅಲ್ಲೇ ಮಲ್ಕೋ, ಅಷ್ಟೇ ಹೊರತು ಬೇರೆ ಜಾಗ ಇಲ್ಲ. ಆಗತಸ್ಯ ಗೃಹೇ ತ್ಯಾಗಸ್ತಥೈವ ಶರಣಾರ್ಥಿನಃ. ಶರಣು ಹೊಕ್ಕಿದವನನ್ನು ಬಿಡಬಾರದು. ಅಯ್ಯೋ ನಾನು ಕಷ್ಟದಲ್ಲಿದ್ದೀನಿ, ವಿಭೀಷಣ ಶರಣಾಗತಿ ಹೇಳ್ತಾರೆ ನೋಡಿ. ವಿಭೀಷಣ ಶರಣು ಹೊಕ್ಕಿದವನ್ನು ಬಿಡಬಾರದು. ಪೂರ್ವಕಾಲದಲ್ಲಿತ್ತು. ಪೂರ್ವಕಾಲದಲ್ಲಿ ನೋಡಿ, ಶರಣು ಹೊಕ್ಕುವವನಿಗೆ ಒಂದು ಧರ್ಮ ಇತ್ತು. ಅವನು ನಿಜವಾಗಿ ಕಷ್ಟದಲ್ಲಿದ್ದರೆ ಶರಣು ಹೊಕ್ಕುತ್ತಿದ್ದರು. ಈ ಮುಸಲ್ಮಾನರು ಬಂದ ನಂತರ ಬ್ರಿಟಿಷರು ಶರಣು ಹೊಕ್ಕುವುದು ಬಳಸಿಕೊಂಡು ಮೋಸ ಮಾಡುವ ಏನದು ಪದ್ಧತಿ ಆಯಿತು. ಅದಂದು ಕ್ರಮ. ಅವನು ಶರಣು ಎಂದು ಬಂದು ಹೇಳ್ತಾರೆ. ಅಂದರೆ ಅರ್ಥವೇನು? ಅವನು ಪಾಪ ಮಾಡ್ತಾನೆ, ಭಯಂಕರ ಮೋಸ ಮಾಡಿದ್ದರೆ ಅವರು ಗೊತ್ತಾದರೆ ನೀವು ನಮ್ಮನ್ನು ಸಾಯಿಸಿಬಿಡ್ತೀರಿ. ಸಾಯಿಸದೇ ಇರುವುದಕ್ಕೆ, ಅವರ ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಶರಣು ಎಂದು ಹೇಳ್ತಾನೆ. ಶರಣು ಹೇಳಿದನಲ್ಲಪ್ಪ, ಶರಣು ಹೊಕ್ಕಿದವನನ್ನು ಸಾಯಿಸಬಾರದು, ರಕ್ಷಣೆ ಕೊಡಬೇಕಾಯ್ತಪ್ಪ, ಇಲ್ಲೇ ಇರು, ಅವರಿಗೆ ಊಟ ಕೊಡು, ವಸ್ತ್ರ ಕೊಡು, ಮನೆಯಲ್ಲಿರುವುದಕ್ಕೆ ಜಾಗ ಕೊಡು, ಏಕೆಂದರೆ ಶರಣು ಹೇಳಿದನಲ್ಲ ಎಂದು ಎಲ್ಲ ಕೊಟ್ಟು ಬಿಟ್ಟರೆ, ಹೌದಪ್ಪ ಎಲ್ಲ ಕೊಟ್ಟುಬಿಟ್ಟು ಎಲ್ಲರೂ ನಿಶ್ಚಿಂತವಾಗಿ ಮಲ್ಕೊಂಡ ನಂತರ ಅವರೇ ಖಡ್ಗ ತಗೊಂಡು ಇವನ್ನೇ ಸಾಯಿಸಿಬಿಟ್ಟು ಹಣ ತಗೊಂಡು ಹೋಗ್ತಾರೆ. ಈಗ ಇದು ಅವರಿಗೆ ಶರಣು ಎಂದು. ಅವರ ಧರ್ಮದಲ್ಲಿ ಏನಿದೆ, ಅವರು ಪುಸ್ತಕದಲ್ಲಿ, ಅವರ ಮತಗ್ರಂಥದಲ್ಲಿ ಏನಿದೆ, ಶರಣು ಎಂದು ಹೇಳು. ಅವರೇನು ನಿಮ್ಮ ಮೇಲೆ ಏನು ಕೊಡಲ್ಲ, ತೊಂದರೆ ಕೊಡಲ್ಲ, ಹಿಂಸೆ ಮಾಡಲ್ಲ ನಿಮಗೆ. ಅಂಥವರನ್ನು ಶರಣು ಹೊಕ್ಕಿ ಅವರೆಲ್ಲ ಖಡ್ಗಗಳೆಲ್ಲ ಪಕ್ಕಕ್ಕಿಟ್ಟು ಪ್ರೀತಿಯಿಂದ ಮಾತಾಡಿ ಊಟ ಕೊಟ್ಟು ನಿಮಗೆಲ್ಲ ಕೊಟ್ಟ ನಂತರ ಅವರು ಒಳ್ಳೆಯ ಮೂಡ್ನಲ್ಲಿರುವಾಗ ಹೋಗಿ ನೀನೇ ಅವರನ್ನು ಸಾಯಿಸಿ ಬಾ, ಇದೇ ನಿಮ್ಮ ಧರ್ಮ, ನಿಮ್ಮ ಅಲ್ಲ ಹೇಳಿದ್ದು ಎಂದು ಹೇಳ್ತದೆ. ಶರಣು ಹೊಕ್ಕಿದ ಮನುಷ್ಯನಿಗೆ ಮೋಸ ಮಾಡಿ ಸಾಯಿಸು. ಯಾರು ನಿನಗೆ ಉಪಕಾರ ಮಾಡ್ತಾರೋ ಉಪಕಾರವನ್ನು ತಗೊಂಡು ಅವನನ್ನೇ ನಾಶ ಮಾಡಿ ಮೋಸ ಮಾಡಿ ಬಾ, ಇದು ನಿಮ್ಮ ಧರ್ಮ ಎಂದು ಹೇಳ್ತದೆ. ಈಗ ನೀವೇನು ಹೇಳ್ತೀರಿ? ಎಲ್ಲ ಮತಗಳು ಸಮಾನ. ಯಾಕಂದರೆ ನಮ್ಮ ಶಾಸ್ತ್ರ ಹೇಳ್ತದಂತೆ, ಉಪನಿಷತ್ತು, ಭಗವದ್ಗೀತಾ, ವೇದ ಎಲ್ಲ ಮತಗಳು ಸಮಾನ ಎಂದು ನೋಡಬೇಕು. ಅದಕ್ಕೋಸ್ಕರನೇ ನಾಚಿಕೆ ಇಲ್ಲದೆ ಬದುಕುತ್ತಾ ಇದ್ದಾರೆ ಹಿಂದೂಗಳು. ಈಗ ಹಿಂದೂಗಳು ಗತಿ ಪ್ರಪಂಚದಲ್ಲಿ ಏನಿದೆಯೋ ಗೊತ್ತಾ? ಯಾರಿಗಿಲ್ಲದ ದುರ್ಗತಿ ಇದೆ ಹಿಂದೂಗಳ ಗತಿ. ಏಕೆ ಅಂದರೆ ಗುಂಡಗಳನ್ನು ನಂಬಿ ಎಲ್ಲ ಮತಗಳು ಸಮಾನ ಹೇಳಿ, ಈಗ ನಮ್ಮ ಗುರುಗಳು ಹೇಳಿದ್ದರು, ಅವತಾರ ಪುರುಷ ಹೇಳಿದ್ದರು, ಎಲ್ಲ ಮತಗಳು ಸಾಧನ ಮಾಡಿ ಎಲ್ಲ ಮತಗಳೇ ಸತ್ಯ ಎಂದು ಸಿದ್ಧಪಡಿಸಿದರಂತೆ ಅನುಭವಪೂರ್ವಕವಾಗಿ. ಯಾವ ಮತವನ್ನು ನಾವು ತಪ್ಪು ಹೇಳಬಾರದು, ಯಾರನ್ನು ಕೆಟ್ಟ ಹೇಳಬಾರದು. ಅವರು ಮೋಸ ಮಾಡಿದರೆ ಹೋಗು, ನಮ್ಮದೇ ಪಾಪ, ಅವರದ್ದು ಪಾಪ ತಪ್ಪಲ್ಲ. ಏಕೆ? ಅವರು ಶರಣಾಗತಿ ರಕ್ಷಣಾ ಎಂದು ಮಾಡಿದ್ದೇವೆ.
ಅವರಿಗೆ ಶರಣಾಗತಿಗೆ ರಕ್ಷಣೆ ಮಾಡಿದ್ದರೆ, ಅವರು ಬಂದು ನಮ್ಮನ್ನೇ ಸಾಯಿಸಿದ್ದರೆ ತಪ್ಪು ಯಾರ್ದು? ಅವನ ಅಯೋಗ್ಯ. ಎರಡು ಹೇಳ್ತೀನಿ ನೋಡಿ. ಅವನ ಅಯೋಗ್ಯನಿಗೆ ಶರಣು ಕೊಟ್ಟಿರುವುದರಿಂದ, ಅಯೋಗ್ಯನಿಗೆ ಅಭಯ ಪ್ರದಾನ ಮಾಡಿರುವುದರಿಂದ ಅವರು ನಮ್ಮನ್ನು ಮೋಸ ಮಾಡಿದ, ಅದರಿಂದ ತಪ್ಪು ನಮ್ಮದು ಎಂದು ಹೇಳಬೇಕಾ? ಅಥವಾ ಅವನ ಯೋಗ್ಯತಾ ನೋಡಬಾರದು. ಎಷ್ಟು ಕೆಟ್ಟವನಾದರೂ ಎಷ್ಟು ಗುಂಡ ಆದರೂ ಅವರಿಗೆ ನಾವು ಅಭಯ ಕೊಡಬೇಕು. ಶರಣು ಎಂದು ಹೇಳಿದರೆ ಸಾಕು, ಮನೆಯಲ್ಲಿ ಕೂತ್ಕೊಂಡು ಮಿಕ್ಕ ಜನರಿಗಿಂತ ಅವರಿಗೆ ಹೆಚ್ಚು ಸೌಕರ್ಯ ಕೊಟ್ಟು ಚೆನ್ನಾಗಿ ನೋಡಿಕೊಳ್ಳಬೇಕು ಅಲ್ಲವೇ? ಈಗ ಕೊನೆಗೆ ಅವರೇ ನಮ್ಮನ್ನು ಸಾಯಿಸಿಬಿಟ್ಟು ಏನಾದರೂ ಇದ್ದರೆ ಅದೆಲ್ಲ ಕಿತ್ಕೊಂಡು ಹೋದರೆ ನಮ್ಮದೇ ಪೂರ್ವಜನ್ಮ ಪಾಪ ಎಂದು ಹೇಳಬೇಕು. ಎರಡರಲ್ಲಿ ಯಾವುದು ಚೆನ್ನಾಗಿದೆ? ಅಯೋಗ್ಯನಿಗೆ ಶರಣು ಕೊಟ್ಟಬಾರದು. ಅವರು ಶರಣು ಎಂದು ಬಂದರೆ ನಂಬಬಾರದು. ಅವನು ಮೋಸಗಾರನಿಗೆ ಧರ್ಮ ಇಲ್ಲ. ಅದರಿಂದ ಅವರಿಗೆ ದುಷ್ಟ ಜನರಿಗೆ ಅಭಯ ಕೊಡಬಾರದು, ಅಯೋಗ್ಯನಿಗೆ ಅಭಯ ಕೊಡಬಾರದು ಎಂದು ಇದು ತಪ್ಪು ಮಾಡಿದ್ದೀವೋ, ಅಥವಾ ಅಯೋಗ್ಯನಿಗೆ ಅಭಯ ಕೊಟ್ಟು ಅವನು ಶರಣು ಎಂದು ಹೇಳಿದಾಗ ಅವನು ಬಂದರೆ ಶರಣು ಹೇಳ್ತಾನೆ, ನಾವು ಕೊಟ್ಟಿದ್ದರೆ ಅಭಯ ಹೇಳ್ತೀವಿ. ಅದು ಭಾಷೆ. ಅದು ನಾವು ಕೊಟ್ಟರೆ ಅಂಥವನಿಗೆ ಅಭಯ ಕೊಟ್ಟು, ಈಗ ಅಭಯ ಕೊಟ್ಟರೆ ಅವನು ಮೊದಲೇ ಗುಂಡ, ಅವರು ಬಂದಿದ್ದೇ ನಮ್ಮನ್ನು ಮೋಸ ಮಾಡಿ ನಾಶ ಮಾಡುವುದಕ್ಕೆ. ಅರಮನೆಯಲ್ಲಿ ರಾಜನ ಮನೆಯಲ್ಲೇ ಇಟ್ಕೊಂಡರೆ ಏನಾಗುತ್ತದೆ? ಎಲ್ಲರೂ ಮಲ್ಕೊಂಡ ನಂತರ ರಾಜನನ್ನೇ ಸಾಯಿಸಿ ಏನಾದರೂ ಇದ್ದರೆ ಎಲ್ಲ ತಗೊಂಡು ಹೋಗ್ತಾನೆ. ಅಷ್ಟೇ ಅಲ್ಲ, ಈ ರಾಜ್ಯನೇ ನನ್ನದು ಎಂದು ಹೇಳಿಬಿಡ್ತಾನೆ. ಆವಾಗೇನು ಮಾಡ್ತೀವಿ? ದೊಡ್ಡ ರಾಜರು, ಧರ್ಮಾತ್ಮರು ಹೀಗೆ ಮುಸಲ್ಮಾನರ ಮೊಘಲರ ರಾಜರಿಗೆ ಹೀಗೆ ಸಿಕ್ಕಾಕ್ಕೊಂಡರು ಈ ಸಜ್ಜನತದಿಂದ. ಅತಿ ಸಜ್ಜನತ. ನಾವೇನೋ ಅವರು ಶರಣೆ ಒಂದು ಬಂದರಲ್ಲ, ಅವರು ರಕ್ಷಣೆ ಕೊಟ್ಟರೆ ಅವನೇ ಮೋಸ ಮಾಡಿ ಹೋದ. ಇದು ಚರಿತ್ರೆಯಲ್ಲಿ ಬರೆಯಬೇಕಂದ್ರೆ ಪಕ್ಕಕ್ಕೆ ಮುಚ್ಚಿಟ್ಟರಮ್ಮೋ ಹೇಳಬಾರದು. ಹಿಂದೂಗಳಿಗೆ ತಿಳಿವಳಿಕೆ ಬಂದುಬಿಡ್ತದೆ, ಈ ಮೊಘಲರು ರಾಕ್ಷಸರೆಂದು ನಂಬುತ್ತಾರೆ. ಅಮ್ಮೋ ಅದು ಬಿಟ್ಟು ಅಂಥವರು ಮಾಡಿದ್ದೆಲ್ಲ ಚರಿತ್ರದಿಂದ ಬರೆಯಬಾರದು ಎಂದು ಪುಸ್ತಕದಲ್ಲಿ ಪಕ್ಕಕ್ಕಿಟ್ಟು ಏನು ಹೇಳಿದ್ದಾರೆ? ಎಲ್ಲ ಮತಗಳು ಸಮಾನ ಇದು ಶುರು ಮಾಡಿಬಿಟ್ಟು. ಅದಕ್ಕೋಸ್ಕರನೇ ನಾವು 100 ಸಲ ಮೋಸಕ್ಕೆ ಒಳಗಾಗಿದ್ದರೂ ಅವರು ಮಹನೀಯರು, ತಪ್ಪು ನಮ್ಮದೇ ಪೂರ್ವಜನ್ಮ ಪಾಪ. ಮತ್ತೆ 101 ಸಲ ಮತ್ತೆ ಮೋಸ ಹೋಗು, ಮತ್ತೆ ನಮ್ಮನ್ನು ಇನ್ನೊಂದು ಸಲ ಮೋಸ ಹೋಗುವುದಕ್ಕೆ ತಯಾರು ಮಾಡ್ತಾ ಇದ್ದಾರೆ. ಗೊತ್ತಾಯ್ತಾ ವ್ಯತ್ಯಾಸ? ನಾನು ಹೇಳಿದ್ದು ಎಲ್ಲಿ ತಪ್ಪಾಗ್ತಾ ಇದೆ? ಮತ್ತೆ ಇನ್ನೂ ಮೋಸ ಹೋಗುವುದಕ್ಕೆ ಅವರು ಸಜ್ಜನರು, ಎಲ್ಲರೂ ಧರ್ಮಾತ್ಮ, ಎಲ್ಲರಲ್ಲಿ ಪರಮಾತ್ಮ ಇದ್ದಾನೆ, ಪರಮಾತ್ಮ ಇಲ್ಲದೆ ಯಾರು? ಎಲ್ಲರೂ ಸಮಾನ, ಎಲ್ಲರಲ್ಲಿ ಒಂದೇ ಇದೆ, ಎಲ್ಲರೂ ಭಗವದ್ ಭಕ್ತರೇ, ಎಲ್ಲರನ್ನು ನಂಬಬೇಕು. ಅವರ ಕೈಗೆ ಮೋಸ ಹೋಗಿ ಸತ್ತು ಹೋಗ್ತಾ ಇದ್ದೀವಿ. ನಮ್ಮ ಪೂರ್ವಜನ್ಮ ಪಾಪ ಇದೆ, ಅದಕ್ಕೋಸ್ಕರ ಸತ್ತು ಹೋಗ್ತಾ ಇತ್ತು. ಇದೇನು ಬುದ್ಧಿಯಪ್ಪ? ಚೆನ್ನಾಗಿದೆ. ಈಗಲೂ ಭಾರತೀಯರ ಕಥೆ ನಡೆಯುತ್ತಾ ಇದೆ. ನಾನು ಹೇಳಿದ್ದರೆ ನೀವು ದೊಡ್ಡ ಗುರುಗಳು, ಅವತಾರ ಪುರುಷರನ್ನೇ ಕಡೆಗಣಿಸಿ ಮಾತಾಡ್ತಾ ಇದ್ದೀವಿ. ಏನದು? ನೀನು ಸನ್ಯಾಸಿ ಅಲ್ಲ, ಮನುಷ್ಯನಾಗುವುದಕ್ಕೆ ಯೋಗ್ಯತೆ ಇಲ್ಲ ಎಂದು ನನ್ನನ್ನು ಬೈಯುತ್ತಾರೆ. ಮರದು ನೋಡಿ ಹೇಳಿದ್ದು. ಮತ್ತೆ 100 ಸಲ ಅವರ ಕೈಗೆ ಮೋಸ ಹೋಗಿ, ಸಾಮಾನ್ಯ ಮೋಸ ಅಲ್ಲ, ಇಡೀ ಸರ್ವ ರಾಜ್ಯ ಕುಟುಂಬ ಚಿನ್ನ ಭಿನ್ನವಾಗಿ ಸರ್ವನಾಶವಾಯಿತು. ಪಾಂಡವರ ಹಾಗೆ ಅಷ್ಟು ದೊಡ್ಡ ಚಕ್ರವರ್ತಿ, ಇಡೀ ಭೂಮಂಡಲ ರಾಜ್ಯಕ್ಕೆ ಚಕ್ರವರ್ತಿ, ಇಡೀ ರಾಜ್ಯ ಕಲ್ಕೊಂಡು ಬಿಟ್ಟ ಧರ್ಮರಾಜ. ಕೊನೆಗೆ ಕಾಡಿನಲ್ಲಿರುವ ಗತಿ. ಅಷ್ಟೇ ಅಲ್ಲ, ಅಟ್ಲೀಸ್ಟ್ ಆ ತಮ್ಮಂದರು ಬದುಕಿದ್ದಾರೆ, ದ್ರೌಪದಿ ಬದುಕಿದೆ, ಅದೂ ಇಲ್ಲ. ಕುಟುಂಬರನ್ನು ಕಿತ್ಕೊಂಡು ಹೋದರು, ಭಾರ್ಯನನ್ನು ಕಿತ್ಕೊಂಡು ಹೋದರು, ಕುಟುಂಬವನ್ನು ಸಾಯಿಸಿಬಿಟ್ಟರು, ಅದೂ ಇಲ್ಲ. ದುರ್ಗತಿಯಾಗಿಬಿಟ್ಟು. ಪಾಕಿಸ್ತಾನದಲ್ಲಿ ಅದೇ ಆಯ್ತಲ್ಲ ಹಿಂದೂಗಳ ಗತಿ. ಆದರೂ ಎಲ್ಲ ಮತಗಳು ಸಮಾನ. ದೇಶ ವಿಭಜನೆ ಆಗುವುದಕ್ಕೆ ಮುಸಲ್ಮಾನರ ತಪ್ಪಲ್ಲ, ಇದು ಹಿಂದೂಗಳು ತಪ್ಪಿದೆ, ನಮ್ಮದು ತಪ್ಪಿದೆ ಎಂದು ಹೇಳಿಬಿಡುವುದು. ಅದಕ್ಕೋಸ್ಕರ ದೇಶ ವಿಭಜನಾ, ಮುಸಲ್ಮಾನರಿಗೆ ಬೇರೆ ದೇಶ ಬೇಕು ಅಂದರೆ ಬೇರೆ ದೇಶ ತಗೊಂಡರೆ ಉಳಿದ ದೇಶ ಹಿಂದೂ ದೇಶ ಆಗಬೇಕು. ಅಲ್ಲ, ಅದೇನೋ ಮುಸಲ್ಮಾನ ದೇಶ ಅಂತೆ, ಇದೇನೋ ಎಲ್ಲರ ದೇಶ. ಮುಸಲ್ಮಾನರು, ಹಿಂದೂಗಳು, ಕ್ರಿಶ್ಚನು ಎಲ್ಲರೂ ಯಾರು ಬಂದು ಹೇಳ್ಕೊಂಡ್ರೆ ಅವರದು, ಇದು ಹಿಂದೂಗಳದ್ದು ಮಾತ್ರ ಅಲ್ಲ. ಅಂದ್ರೇನು? ನಮ್ಮ ಮನೆಗೂ ಕಳ್ಳ ಬರುತ್ತಾನೆ, ಉದಾಹರಣೆ ಹೇಳ್ತೇನೆ, ಬಂದು ಒಂದು ಸ್ವಲ್ಪ ಭಾಗ ಅವರು ಕಿತ್ಕೊಂಡು ಬಿಡ್ತಾನೆ, ಮತ್ತು ಉಳಿದಿದ್ದು ಯಾರು ಅಂದರೆ ಉಳಿದಿದ್ದು ಕಳ್ಳರದು ನಮ್ಮದು ಎಲ್ಲರದ್ದು ಸೇರಿಕೊಂಡು ಅಂತೆ. ಇದೇನಪ್ಪ? ಮೊದಲು ಹೊರಗಿನವರು ಕಳ್ಳ, ಸ್ವಲ್ಪ ಭಾಗ ತಗೊಂಡೇ ಬಿಟ್ಟ, ಈ ಉಳಿದಿದ್ದು ನಮ್ಮದಾಗಬೇಕೇ? ಓಕೆ, ತೊಗೊಂಡರು, ಮಿಕ್ಕದಾದರೂ ಅಲ್ಲ, ಮಿಕ್ಕದು ನಿಮ್ಮದಲ್ಲ, ಮಿಕ್ಕದು ಎಲ್ಲರದಂತೆ. ಎಲ್ಲರಿಗೇನು ಹೇಳ್ತೀವಿ ನೀವು? ತೆಲುಗಿನಲ್ಲಿ ಪೊತ್ತು ಹೇಳ್ತೀವಿ. ಪೊತ್ತು ಅಂದರೆ ಎಲ್ಲರಿಗೂ ಸೇರಿದ್ದು. ನೀವೇನು ಹೇಳ್ತಾರೆ ಅದಕ್ಕೆ? ಎಲ್ಲರದ್ದು ಸೇರಿದ್ದು. ಆ ಕನ್ನಡ ಮಾತು ನನಗೂ ಬರಲ್ಲ. ಎಲ್ಲರಿಗೂ ಸೇರಿದ್ದು ಜಾಯಿಂಟ್ ಪ್ರಾಪರ್ಟಿ. ಹಾಗಾ? ಅದು ಒಂದು ನಮ್ಮದು ಬೇರೆ, ನಾವು ನಿಮ್ಮ ಜೊತೆಗೆ ಇರೋಕ್ಕಾಗಲ್ಲ, ನೀವು ಹಿಂದೂಗಳು ನಾವು ಮುಸಲ್ಮಾನ ನಿಮ್ಮ ಜೊತೆಗೆ ಹೇಗಿರ್ತೀವಿ, ನಮ್ಮದು ಬೇರೆ ಎಂದು ಬೇರೆ ಇಟ್ಕೊಂಡ ನಂತರ ಬೇರೆ ತೊಗೊಂಡಿದ್ದೀವಲ್ಲ, ಈಗ ಮಿಕ್ಕದು ನಮ್ಮದಿರಲಿ,
ಈಗ ಇಲ್ಲಿ ಹಿಂದೂಗಳು ಇರ್ತಾರಲ್ಲ, ಇದು ಮಾತ್ರ ಎಲ್ಲರದಂತೆ, ಮುಸಲ್ಮಾನರದು ಹಿಂದೂಗಳು ಇದು ಮಾತ್ರ ಎಲ್ಲರದು, ಭಾರತ ದೇಶ ಅದು ಮಾತ್ರ ಅವರದು. ಇದು ಏನು ತರ್ಕಪ್ಪ, ಇದು ಏನು ನ್ಯಾಯ? ಇದು ಗಾಂಧೀಜಿ ನೆಹರು ಮಾಡಿರುವ ನ್ಯಾಯ. ಗಾಂಧೀಜಿ ಮಾಡಿರುವ ನ್ಯಾಯ ಇದು ನಮಗೆ. ನೆಹರು ಇದೇ ಮಾಡಿದ ನ್ಯಾಯ. ಅಯ್ಯೋ, ಅವರು ಮಹಾತ್ಮರಂತೆ, ಅವತಾರ ಪುರುಷರಂತೆ, ಲೋಕಾನುಗ್ರಹಕ್ಕೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ತ್ಯಾಗ ಮಾಡಿರೋಂಥ ಮಹನೀಯರು. ಅವರು ಫೋಟೋ ಇಟ್ಕೊಂಡು ಮನೆಯಲ್ಲಿ ಡೈಲಿ ಅವರಿಗೆ ನಮಸ್ಕಾರ ಮಾಡಬೇಕು, ಆರತಿ ಮಾಡಬೇಕು. ಅವರಿಂದಲೇ ನಾವು ಬದುಕುತ್ತಾ ಇದ್ದೀವಿ. ನಿಮಗೆ ಕಷ್ಟ ಬಂದರೆ ಕಷ್ಟ ನಮ್ಮ ಪಾಪದಿಂದ ಬಂದಿದ್ದು, ಅವರಿಂದ ಅಲ್ಲ. ಪಾಪ ಅವರು ಮಹನೀಯರು, ಅಯ್ಯೋ ಅವರನ್ನು ಹೇಳಬೇಡಿ, ಪಾಪ ಬರುತ್ತದೆ ಅವರನ್ನು ಹೇಳಿದ್ದಾರೆ. ಅವರೇ ನಮ್ಮನ್ನು ಧರಿಸಿದ್ದಾರೆ. ನಮಗೆ ಕಷ್ಟ ಬಂದರೆ ನಮ್ಮ ಪಾಪದಿಂದ ಬಂತು, ಅವರಾಗಲಿಲ್ಲ. ಏನಪ್ಪ ಇದಾ? ಶೂರ್ಪಣಖಿ ಬಂದರೆ, ಅಯ್ಯೋ ಶೂರ್ಪಣಖಿ ದೇವತಾ ರೂಪಿಣಿ, ನಮಗೆ ಕಷ್ಟ ಬಂದರೆ ನಮ್ಮ ಪಾಪ ಪೂರ್ವಜನ್ಮ ಪಾಪ, ಶೂರ್ಪಣಖಿ ಅಲ್ಲ ಒಳ್ಳೆಯವಳು ಅಂತ ಹೇಳಬೇಕಾ? ಏನಪ್ಪ, ರಾವಣ ತಪ್ಪು ಮಾಡಲಿಲ್ಲ, ಪಾಪ ಅಲ್ಲವೇ ಅಲ್ಲ, ನಮ್ಮದೇ ಪೂರ್ವಜನ್ಮ ಪಾಪ, ರಾವಣ ಮಾತ್ರ ಮಹಾತ್ಮ ಎಂದವರಿಗೆ ನಮಸ್ಕಾರ ಮಾಡು. ಇದು ಎಲ್ಲ ಮತಗಳು ಸಮಾನ. ನಾನೊಬ್ಬನೇ ಪರಮ ಕೆಟ್ಟವನಾಗಿ ಬಿಟ್ಟೆ ಭಾರತ ದೇಶದಲ್ಲಿ. ಇದು ಎಲ್ಲ ನಾನು ವಿಮರ್ಶೆ ಮಾಡ್ತೀನಿ, ಇದು ಯಾವುದೂ ಸರಿಯಾಗಿಲ್ಲ. ನಾನು ಮಾತ್ರ ಎಲ್ಲರಿಗೆ ಕೆಟ್ಟವನಾಗಿ ಕಂಡು ಬರ್ತಾ ಇದ್ದೇನೆ. ನಾನು ಬದುಕಿರುವ ದಿವಸ ಎಲ್ಲ ಹೀಗಿರುತ್ತದೆ, ಯಾರೂ ಅಪ್ಪಲ್ಲ ನನ್ನನ್ನು. ಎಲ್ಲರಿಗೂ ನಾನು ಕೆಟ್ಟವನೇ ಆಗಿರ್ತೀನಿ. ಈಗ ಇದು ನಡೆಯುತ್ತಾ ಇದೆ. ಯಾವಾಗ ಗೊತ್ತಾಗಲಿ? ಜನರಿಗೆ ಬುದ್ಧಿ ಬರ್ತದೆ? ಈ ಕಲಿಯುಗದಲ್ಲಿ ಆದರೂ ಬರ್ತದೆ? ಈಗಲ್ಲ, 1000 ವರ್ಷ ನಂತಾದರೂ ಹಿಂದೂಗಳಿಗೆ ಬುದ್ಧಿ ಬರುತ್ತದೆ. ಅಮ್ಮ ಎಲ್ಲ ಮತಗಳು ಸಮಾನ, ನಮ್ಮ ಗುರುಗಳು ಹೇಳಿದ್ರು, ಅವತಾರ ಪುರುಷರು ಸಾಧನೆ ಮಾಡಿ, ಮುಸಲ್ಮಾನರು ಕ್ರಿಸ್ತು ಮತ ಎಲ್ಲ ಮತಗಳು ಸಮಾನ ಎಂದು ಸಾಧನೆ ಮಾಡಿ ಸಿದ್ಧಪಡಿಸಿದ್ದರಂತೆ. ಅಮ್ಮೋ, ನೀವು ಅವ್ರನ್ನ ಸಂದೇಹ ಮಾಡಬಾರ್ದು. ಅಮ್ಮೋ ಎಲ್ಲ ಮತಗಳು ಸಮಾನ, ಇದೇ ಬುದ್ಧಿಯಲ್ಲಿರ್ತಾರೆ. ಉದಾಹರಣೆ ಬರ್ತಾ ಇಲ್ಲ. ತುಳಸಿದಾಸ ಹೇಳಿದ, ಇಲ್ಲಿಲ್ಲ, ಬೇರೆ ಪುರಾಣದಲ್ಲಿದೆ. ಕಾಲನೇಮಿ ಎಂದು ಕೇಳಿದ್ದೀರಾ? ಕಾಲನೇಮಿ ರಾಕ್ಷಸ ಸಂಜೀವನ್ ಎಲ್ಲಿ ಕೇಳಿದ್ದೀರಿ? ಯಾವ ಪುರಾಣದಲ್ಲಿ? ಬೇರೆ ರಾಮಾಯಣದಲ್ಲಿದೆ. ಎಲ್ಲಿ? ಆನಂದ ರಾಮಾಯಣ, ಭಾಗವತದಲ್ಲಿ ಕಾಲನೇಮಿ ಬಂತ? ನನಗೂ ನೆನಪಿಲ್ಲ, ತುಂಬ ದಿವಸ ಆಯಿತು. ಇಲ್ಲಿ ರಾಮಾಯಣದಲ್ಲಿ ಒಂದು ಕಾಲನೇಮಿ ಬರ್ತದೆ. ಅಂದರೆ ವಾಲ್ಮೀಕಿ ರಾಮಾಯಣದಲ್ಲಿಲ್ಲ, ತುಳಸಿದಾಸು ಬೇರೆ ಯಾವುದೋ ಆನಂದ ರಾಮಾಯಣ, ಇನ್ನೇನೋ ರಾಮಾಯಣಗಳು ಅನೇಕ ಇವೆ. ಏನದು ಅಧ್ಯಾತ್ಮ ರಾಮಾಯಣ ಎಲ್ಲಿಂದಲೋ ತಂದಿಟ್ಟ. ಅವನು ಏನು ಮಾಡ್ತಾರಂದರೆ, ದುಷ್ಟರು ಈಗ ರಾವಣನ ಹಾಗೆ ಸನ್ಯಾಸಿ ವೇಷ ಹಾಕ್ಕೊಂಡು ಬರ್ತಾನೆ. ಅಯ್ಯೋ ಸನ್ಯಾಸಿ ಬಂದರಲ್ಲ ಎಂದು ಏನು ಸೀತಮ್ಮ ಅವರಿಗೆ, ಅಯ್ಯೋ ಅತಿಥಿಗಳು ಇಲ್ಲದಿದ್ದರೆ ಶಾಪ ಕೊಡ್ತಾನೋ ಏನೋ ಬ್ರಾಹ್ಮಣ ಸನ್ಯಾಸಿ ಎಂದು ಆದರ ಮಾಡಿ ನಮಸ್ಕಾರ ಮಾಡಿ ಆಸನ ಕೊಟ್ಟು ಹಿಂಗೆ ಪಾದಪೂಜೆ ಮಾಡ್ತೀವಿ. ಅವ್ರು ಬರ್ತಾರೆ, ಬರಲಿ, ನಿಮಗೆ ಆದರ ಮಾಡ್ತೀವಿ ಅಂತ. ಇವನೇನು ಮಾಡ್ತಾನೆ, ನಮಗೆ ಒಂದು ವರ ಬೇಕು ಎಂದು ಕೇಳ್ತಾನೆ. ಹೌದು ಕೊಡ್ತೀವಿ ಅಂದರೆ, ನಿಮ್ಗೆ ಯಾವುದು ಬೇಕಂದ್ರೆ ಕೊಡ್ತೀವಿ ಹೇಳಿ ಗುರುಗಳೇ ಅಂದರೆ, ಈಗ ಮೋಸ ಮಾಡ್ತಾನೆ. ಅಂದರೆ ಗುರುಗಳಾಗಿ ಬಂದು ಶಿಷ್ಯನಿಗೆ ತಪ್ಪು ಉಪದೇಶ ಮಾಡುವುದು, ಮೋಸ ಮಾಡುವುದು. ಏನು ಮಾಡಬೇಕಪ್ಪ? ಒಂದು ದಾರಿ ಇರುತ್ತದೆ. ಒಬ್ಬನು ಯಾರೋ ಹೇಳಿದ್ದಾರೆ, ಉದಾಹರಣೆ ಹೇಳ್ತೀನಿ. 2 ದಾರಿಗಳಿರುತ್ತವೆ. ಈ ದಾರಿಗೆ ಹೋದರೆ ಒಂದು ರಾಕ್ಷಸರ ದೇಶಕ್ಕೆ ಹೋಗ್ತೀವಿ. ಕಳ್ಳರು ಸಿಕ್ಕಾಕ್ಕೊಳ್ತಾರೆ, ಕಳ್ಳರು ಸಾಯಿಸಿಬಿಡ್ತಾರೆ. ಆದ್ದರಿಂದ ಅವರು ಹೇಳ್ತಾರೆ, ರೈಟ್ ಸೈಡ್ಗೂ ಹೋಗದೆ ಲೆಫ್ಟ್ ಸೈಡ್ ಹೋಗು. ಈ ಕಾಡಿನಲ್ಲಿ ನೀವು ಬೇಗ ಹೊರಗೆ ಬಂದು, ಕಾಡಿನಿಂದ ಹೊರಗೆ ಬಂದು ನೀವು ತಪ್ಪಿಸಿಕೊಂಡು ಊರಿಗೆ ಹೋಗಬಹುದು ಎಂದು ಒಬ್ಬನೇ ಹೇಳ್ಕೊಡ್ತಾನೆ. ಈಗ ಇನ್ನು ದಾರಿಯಲ್ಲಿ ಹೋಗುತ್ತಾ ಕಾಡಿಗೆ ಒಳಗೆ ಹೋದಾಗ ಸಂದೇಹ ಬಂತು. ಏನೋ ಅವರು ಹೇಳಿದ್ದಾರೆ ಗೊತ್ತಾಗ್ತಾ ಇಲ್ಲ, ಎಲ್ಲಿ ಅದು ರೈಟ್ ಸೈಡು, ರೈಟು ಲೆಫ್ಟು ವಿಂಗಡವಾಗುತ್ತದೆ ಹೇಳಿದ್ದಾರಲ್ಲ, ದಾರಿ ಎಲ್ಲಿ ಗೊತ್ತಾಗ್ತಾ ಇಲ್ಲ ಎಂದು ಅವರು ಯೋಚನೆ ಮಾಡ್ತಾಯಿದ್ರು. ಅಷ್ಟರಲ್ಲಿ ಯಾರೋ ಒಂದು ಸನ್ಯಾಸಿ ವೇಷ ಹಾಕ್ಕೊಂಡು ದೊಡ್ಡ ಗಡ್ಡ, ಏನೋ ಇದಕ್ಕಿಷ್ಟಕ್ಕೇನು ಹೇಳ್ತಾರೆ, ಮೊಳನ 2 ಮೊಳಗಳಷ್ಟು ಗಡ್ಡ ಇದೆ ಅಲ್ಲವೇ, ಅಂದರೆ ದೊಡ್ಡ ಋಷಿ ಎಂದರ್ಥ. ಗಡ್ಡ ಎಷ್ಟು ಉದ್ದ ಇದ್ದರೆ ಅಷ್ಟು ದೊಡ್ಡ ಮಹರ್ಷಿ ಅಲ್ಲವೇ. ಏನು ಈ ತಲೆ ಮೇಲೆ ಇಷ್ಟೆಲ್ಲ ಸುತ್ತಿದ, ಇಲ್ಲಿಂದ ಅಲ್ಲಿ ಮೇಲೆವರೆಗೂ ಅಲ್ಲ, ಹಾಗೆ ಕೂತಿದ್ದ. ಅವ್ರು ಏನು ಮಾಡ್ತಾನೆ, ಕಮಂಡಲು ದೊಡ್ಡದಿಟ್ಕೊಂಡ, ಏನು ಗೊತ್ತಿಲ್ಲದಂತೆ ಕಣ್ಣು ಮುಚ್ಚಿಕೊಂಡು ಮೇಲೆ ನೋಡ್ತಾ ಬಂದು ಯಾರಿದ್ದಾರೆ ನೋಡ್ತಾ ಬಂದ. ಇವರು ನೋಡಿದಾಗ, ಅಯ್ಯೋ ಗುರುಗಳು ಬಂದರು, ನಮಸ್ಕಾರ ಹೇಳಿ ಅಂದೇನು ಹೇಳ್ತಾನೆ, ಗುರುಗಳೇ ಇಲ್ಲಿ ಒಂದು ದಾರಿ ಇದ್ದಂತೆ, ಒಂದು ರೈಟ್ಗೆ ಹೋಗಬೇಕು, ಒಂದು ಲೆಫ್ಟ್ಗೆ ಹೋಗಬೇಕು. ಒಂದೇನೋ ರಾಕ್ಷಸರ ಇದಕ್ಕೆ ಹೋಗ್ತೀವಿ, ಇನ್ನೊಂದೇನೋ ತಪ್ಪಿಸ್ಕೊಂಡು ಕಾಡು ದಾಟಿ ಹೋಗ್ತೀವಿ ಅಂಥದ್ದು ದಾರಿ ಹೇಳಿ ಅಂದರೆ, ನಮಗೇನೋ ಹೇಳಿದ್ದರು ರೈಟ್ ಸೈಡ್ ಇದೆ, ಇದೇನಾ ಎಂದು ಕೇಳ್ತಾನೆ. ಅವನು ಹೇಳ್ತಾನೆ, ಯೋಚನೆ ಮಾಡಿ ದಿವ್ಯ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ, ಆ ರೈಟ್ ಸೈಡ್ ಹೋಗು, ನಿಮಗೆ ಸುರಕ್ಷಿತವಾಗಿರುತ್ತದೆ. ಇಲ್ಲಿ ಹೋದರೆ ರಾಕ್ಷಸರ ಕೈಗೆ ಸಿಕ್ಕಾಕ್ಕೊಳ್ತೀವಿ, ಬೇಡ ಎಂದು ಹೇಳ್ತಾರೆ.
ಅಯ್ಯೋ ಗುರುಗಳು ಹೇಳಿದಾರಲ್ಲ ನಮ್ಮನ್ನು ರಕ್ಷಣೆ ಮಾಡಿದ್ದಾರೆ ಎಂದು ನಂಬಿಕೊಂಡು ಈ ದಾರಿ ಹೋಗಿ ರಾಕ್ಷಸರ ಕೈಗೆ ಸಿಕ್ಕಾಕೊಂಡು ಇಂಥವರನ್ನು ಕಾಲನೇಮಿ ಎಂದು ಹೇಳ್ತಾರೆ. ಕಾಲನೇಮಿ ರಾಕ್ಷಸ ಋಷಿಗಳ ವೇಷ, ಬ್ರಾಹ್ಮಣರ ವೇಷ ಹಾಕ್ಕೊಂಡು ಮೋಸ ಮಾಡಲಿಕ್ಕೆ. ಏಕೆಂದರೆ ಜನರಿಗೆ ಬ್ರಾಹ್ಮಣ, ಋಷಿ, ಸನ್ಯಾಸಿ ಅಂದರೆ ಒಂದು ಭಕ್ತಿ ಇರುತ್ತದಲ್ಲವೇ, ಯಾರನ್ನು ನಂಬುತ್ತಾರೋ ಆ ವೇಷ ಹಾಕ್ಕೊಂಡರೆ ಮೋಸ ಚೆನ್ನಾಗಿ ಮಾಡಬಹುದು, ಮೋಸ ಯಶಸ್ವಿ ಆಗುತ್ತದೆ ಅಲ್ಲವೇ. ಅದಕ್ಕೂ ಬರೀ ಬ್ರಾಹ್ಮಣ ವೇಷ, ಸನ್ಯಾಸಿ ವೇಷ ಹಾಕ್ಕೊಂಡು ಬಂದಿದ್ದು ಯಾರು? ರಾವಣ. ಏಕೆ? ಮೋಸ. ಜನರು ನಂಬುತ್ತಾರೆ, ಅಮ್ಮೋ ಸೀತಾ ಕ್ಷತ್ರಿಯ ಅಲ್ಲವೇ, ಅವರು ರಾಜರು, ಇವರು ಬ್ರಾಹ್ಮಣ ಅಂದರೆ ಸೀತಾ ರಾವಣನನ್ನು ನೋಡಿದ್ದರೆ ಎಷ್ಟು ನಮಸ್ಕಾರ ಮಾಡಿ ತಂದು ಆಸನ ಮೇಲೆ ಕೂರಿಸಿ, ಅಯ್ಯೋ ಅವರು ನಮ್ಮ ಏನು ಹೇಳ್ತಾರೆ ಅವರಿಗೆ, ಲಕ್ಷ್ಮಣ ಏನಾಗುತ್ತಾನೆ, ಏನು ಹೇಳ್ತಾರೆ ಕನ್ನಡದಲ್ಲಿ, ಮೈದುನ. ಅವರು ಮೈದುನ ಆ್ಯಂಡ್ ದೆನ್ ಇವರು ನಮ್ಮ ಪತಿ, ಅವರು ಎಲ್ಲಿಗೋ ಹೋದರೂ ಬರ್ತಾರೆ, ದಯವಿಟ್ಟು ಇಲ್ಲೇ ಇರಿ ಎಂದು ಎಷ್ಟೋ ಆಧಾರದಿಂದ ಅವರು ಬಂದರೆ ನಿಮ್ಮನ್ನು ಎಷ್ಟೋ ಸಂತೋಷ ಪಟ್ಕೊಳ್ತಿದ್ದರು. ಇಲ್ಲಿ ಸನ್ಯಾಸಿ ದರ್ಶನವಾಯಿತು, ಎಷ್ಟು ಒಳ್ಳೆಯದು, ಅವರು ಬಂದರೆ ತುಂಬ ಸಂತೋಷ ಪಟ್ಕೊಳ್ತಿದ್ದರು. ಸ್ವಲ್ಪ ಹೊತ್ತು ಇಲ್ಲೇ ನಿಂತಿರಿ, ನಿಮ್ಮ ಆಶೀರ್ವಾದದಿಂದ ನಮಗೆ ಒಳ್ಳೆಯದಾಗಲಿ. ಅದೇನು ಹಾ ಸೀತಾ ಹಾ ಲಕ್ಷ್ಮಣ ಎಂದು ಕೇಳಿಸಿತು. ಯಾರೋ ಒಬ್ಬರು ತೊಂದರೆ ಕೊಡ್ತಾ ಇದ್ದಾರೆ, ಅವರಿಂದ ನಿಮ್ಮ ಆಶೀರ್ವಾದದಿಂದ ಅವರಿಗೆ ಒಳ್ಳೆಯದಾಗಲಿ ರಾವಣನಿಗೆ ಬೇಡ್ಕೊಳ್ಳುವುದು. ನಿಮ್ಮ ಆಶೀರ್ವಾದ ಮಾಡಿ ಅವರಿಂದ ರಕ್ಷಣೆ. ಮಾಡಿದ್ದು ಇವನೇ. ಗೊತ್ತಾಗ್ತಾ ಇದೆ ಸೀತೆಗೆ. ಯಾರು ಮೋಸಗಾರರೋ ಅವರಿಗೆ ಶರಣು ಹೊಕ್ಕಿ ಅವರ ಆಶೀರ್ವಾದನೇ ಪಡ್ಕೊಂಡು ಹಾಗೇ ಇದೆ. ಈಗ ಇದೇ ನಮ್ಮ ದುರ್ಗತಿ ಹೀಗೆ ಆಗ್ತಾ ಇದೆ. ಗುರುಗಳು ಬಂದು ಎಲ್ಲ ಮತಗಳು ಸಮಾನ, ಈ ಮೋಸಗಾರರನ್ನೇ ನಂಬು. ಈ ಮೋಸಗಾರ ನಿಮ್ಮ ಹಿಂದೂ ಮತ ನಾಶ ಮಾಡಬೇಕೆಂಬುದೇ ಅವರ ಮತ. ಅವರು ಕುರಾನ್ನಲ್ಲಿರುವುದೆಲ್ಲ ಹಿಂದೂ ಮತವನ್ನು ಹೇಗೆ ನಾಶ ಮಾಡಬೇಕು ನಂಬಲೇಬಾರದು. ಎಷ್ಟು ಸಜ್ಜನರಾದರೂ ಎಲ್ಲ ಹಣ ತಗೋ ಮೋಸ ಮಾಡು, ಎಲ್ಲ ತಗೋ ನಾಶ ಮಾಡು, ನೀವೆಲ್ಲ ಹಣ ಕೊಡ್ತಾರೆ. ಇತ್ತೀಚೆಗೆ ಈ BJP ಪಾರ್ಟಿಯವರು ಹೋಗಿ ಮುಸಲ್ಮಾನರಿಗೆ ಹೇಳ್ತಾ ಇದ್ದಾರೆ, ನೀವು BJP ಮೋದಿ ಕೊಡುವುದರಿಂದ ನಿಮಗೆ ಹಣ ಬರ್ತಾ ಇದೆಯಾ? ಬರ್ತಾ ಇದೆ. ತಿಂಗಳಿಗೆ ಬರುತ್ತಾ ಇದೆ. ನಿಮಗೆ ಉದ್ಯೋಗಗಳು, ಹೌದು. ಇನ್ನೇನಾದರೂ ಏನೇನೋ ಸ್ಕೀಮ್ಗಳಿವೆ, ತುಂಬ ಆಯುಷ್ಮಾನ್ ಸ್ಕೀಮ್, ಏನೇನೋ ಸ್ಕೀಮ್, ಅದೆಲ್ಲ ಚೆನ್ನಾಗಿ ನಡೆಯುತ್ತಾ ಇದೆ. ಆದರೆ ನೀವು BJPಗೆ ವೋಟ್ ಹಾಕ್ತೀರ? ಹಾಕಲ್ಲ. ಯಾರಿಗೆ ಹಾಕ್ತೀರಿ? ನಮ್ಮ ರಾಹುಲ್ ಗಾಂಧಿ. ಅದೇಕೆ? ನೀವೆಲ್ಲ ಲಾಭ ಪಟ್ಕೊಳ್ತೀರಲ್ಲ, ಏನಾದರೂ ಮೋದಿಯಿಂದ ತಪ್ಪಾಗ್ತಾ ಇದೆಯಲ್ಲ, ಎಲ್ಲ ಒಳ್ಳೆಯದು ಮಾಡ್ತಾ ಇದ್ದಾರೆ. ಅವರು ಒಳ್ಳೆಯದು ಮಾಡ್ತಾ ಇದ್ದರೆ ಏಕೆ ವೋಟ್ ಹಾಕಲ್ಲ? ನಾವು ಕಾಲನೇಮಿ ಮತ ನಮ್ಮದು, ನಾವೇಕೆ ಮಾಡ್ತೀವಿ? ನಿಮ್ಮದೆಲ್ಲ ತಗೊಳ್ತೀವಿ ಮತ್ತು ನಿಮಗೆ ಮೋಸ ಮಾಡ್ತೀವಿ ಅಲ್ಲ. ಹಾಗೆ ಇದು ಮತ. ಹಾಗೆ ಇವರನ್ನೇ ನಂಬು ಎಂದು ಹೇಳುವವರನ್ನು ಏನು ಹೇಳಬೇಕಪ್ಪ? ಇವರು ಗುರುಗಳು, ದೊಡ್ಡ ಗುರುಗಳೇ, ಬಟ್ ಹೇಳ್ತಾರೆ ಈ ರಾಕ್ಷಸರನ್ನೇ ನಂಬು ಎಂದು ಹೇಳ್ತಾನೆ. ಹಿಂದೂ ಮತ ನಾಶವಾಗ್ತಾಯಿತ್ತು, ಇವರನ್ನೇ ನಂಬಿ ಏನು ಹೇಳಬೇಕಪ್ಪ? ಎಲ್ಲ ಮತಗಳು ಸಮಾನ ಎಂದು ಸಾಧನ ಮಾಡಿ ಸಿದ್ಧಪಡಿಸಿದ್ದರಂತೆ. ಇದು ಏನು ಹೇಳಬೇಕು? ತಪ್ಪು ಹೇಳಿದ್ದರೆ ಅಯ್ಯೋ ಅಷ್ಟು ದೊಡ್ಡ ಗುರುಗಳು, ಅವತಾರ ಪುರುಷರು, ಅವರನ್ನು ತಪ್ಪು ಹಿಡಿಯುವುದಾ? మరి ಅವರೇ ಹೇಳ್ತಾ ಇದ್ದಾರೆ, ಏನು ಮಾಡಬೇಕು? ಬ್ರಾಹ್ಮಣ ವೇಷದಲ್ಲಿದ್ದಾರೆ, ಸನ್ಯಾಸಿಯಾಗಿದ್ದಾರೆ, ಅವರೇ ಹೇಳ್ತಾ ಇದ್ದಾರೆ ಈ ಗುಂಡಗಳನ್ನು ನಂಬು, ಎಲ್ಲ ಮತಗಳು ಸಮಾನ. ನಿಮಗೇನಾದರೂ ತೊಂದರೆ ಆದರೆ ನಿಮ್ಮ ಪೂರ್ವಜನ್ಮ ಪಾಪ, ಮುಸಲ್ಮಾನರನ್ನು ಪಾಪ ಹೇಳಬೇಡ, ಅವರೆಲ್ಲ ಮತಗಳು ಸಮಾನ, ಅವರು ಪ್ರವಾದಿ ಮುಹಮ್ಮದ್ ಅವತಾರ ಪುರುಷರು, ನಂಬು, ಅವರು ಹೇಳಿದ್ದೆಲ್ಲ ಒಪ್ಕೊ. ಏನು ಮಾಡಬೇಕು? ಸಂಜೀವನಿ ಪರ್ವತ ತಗೊಂಡು ಬಾ ಅಂದರೆ ಹನುಮಂತ ತಗೊಂಡು ಬರ್ತಾನೆ. ವಾಪಸ್ಸು ಶ್ರೀಲಂಕಾ ದಾರಿಯಲ್ಲಿದ್ದಾರಲ್ಲ, ಬರುತ್ತಾ ಇದ್ದರೆ ಆ ಕಾಲನೇಮಿ ಕೂತಿರ್ತಾನೆ ರಾತ್ರಿಗೆ. ಅಷ್ಟು ರಾತ್ರಿಗೆ ಏಕೆಂದರೆ ಜಾಗರಣೆ ಮಾಡ್ತಾ ಇದ್ದಾನೆ, ಏನೋ ವ್ರತ ಮಾಡಿ. ಏಕೆ? ಈ ಹನುಮಂತನಿಗೆ ಅಡ್ಡಿ ಮಾಡುವುದಕ್ಕೆ. ಏನೋ ಸುಳ್ಳು ಹೇಳ್ತಾನೆ, ಏನೋ ತೊಂದರೆ ಕೊಡ್ತಾನೆ. ಅವರಿಗೆ ಗೊತ್ತಾಯಿತು ಹನುಮಂತನಿಗೆ ಇವನೇನೋ ಸುಳ್ಳು ಹೇಳ್ತಾ ಇದ್ದಾನೆ. ಸ್ವಲ್ಪ ಹನುಮಂತನೇ ಬುದ್ಧಿವಂತ ಅನಿಸುತ್ತದೆ. ಸೀತಮ್ಮ ಹಾಗೆ ಸನ್ಯಾಸಿ ವೇಷ, ಬ್ರಾಹ್ಮಣ ವೇಷ ನೋಡಿಕೊಂಡ್ರೆ ಅಯ್ಯೋ ಅವಳಿಗೆ ನಮಸ್ಕಾರ ಮಾಡಿ ಕೂರಿಸಿದ್ದಾರಲ್ಲ. ಹನುಮಂತ ಹಾಗಲ್ಲ, ಮೊದಲು ನಮಸ್ಕಾರ ಮಾಡಿದ ನಂತರ ಅವರು ಮಾತಾಡುವ ಪದ್ಧತಿ ನೋಡಿ ಇವರೇನೋ ಮೋಸ ಮಾಡ್ತಾ ಇದ್ದಾನೆ ಗೊತ್ತು ಮಾಡಿ ಪರ್ವತ ಪಕ್ಕಕ್ಕಿಟ್ಟು ಮೊದಲು ಅವನನ್ನೇ ಹೊಡೆದ. ಅಯ್ಯೋ ಅವರು ಸನ್ಯಾಸಿ ವೇಷ ಆದರೆ ನೀವು 2 ಹೆಚ್ಚು ಹೊಡೆಯುತ್ತೀನಿ ಅಂತ ಹೇಳ್ದ. ನೀವು ಬ್ರಾಹ್ಮಣ ವೇಷ ಇದ್ದರೆ 4 ಹೊಡೆಯುತ್ತೀನಿ ಅಂತ ಹೇಳ್ದ. ಯಾಕೆ? ನಿಮ್ಮ ವೇಷ ನೋಡಿ ನಾನಲ್ಲ, ನಿಮ್ಮ ಸ್ವಭಾವ, ನಿಮ್ಮ ಬುದ್ಧಿ, ನಿಮ್ಮ ಮಾತು ನೋಡ್ತೀನಿ, ನಿಮ್ಮ ವೇಷ ನೋಡಲ್ಲ. ಇನ್ನೂ ಹೆಚ್ಚು ಹೊಡೆಯುತ್ತೀನಿ. ಇನ್ನೂ ಹೆಚ್ಚು ಹೊಡೆದರೆ ಅವರು ಓಡಿ ಹೋದ. ಗೊತ್ತಾಯ್ತು, ಅಯ್ಯೋ ನಾನು ರಾಕ್ಷಸ ಎಂದು ಗೊತ್ತಾಗಿಬಿಟ್ಟದು, ಓಡಿ ಹೋದ. ಆವಾಗ ಆಂಜನೇಯ ವಾಪಸ್ ಹೋಗ್ತಾನೆ. ಹಾಗೆ ತುಳಸಿದಾಸನ್ನು ಒಳ್ಳೆಯದು ಹೇಳ್ತಾನೆ. ಆಗ ಹನುಮಂತನ ಹಾಗಿರಬೇಕು. ಈ ಮೋಸಗಾರನ್ನು ನಂಬಬಾರದು. ಎಲ್ಲ ಮತಗಳು ಸಮಾನ ಹೇಳಿಬಿಟ್ರೆ ಇವ್ರನ್ನ ತಲೆ ಮೇಲೆ ಕೂರಿಸಿಕೊಂಡು ದುರ್ಗತಿ ಪಾಲಾಗ್ತಾ ಇದ್ದೀವಿ.
ಅವರು ಯಾವ ದೇವರ ಹೆಸರು ತಗೊಳ್ಳಲಿ, ಅವರು ದುಷ್ಟರು, ಪಾಪಾತ್ಮರು, ರಾಕ್ಷಸರು ನಂಬಲೇಬಾರದು, ಅವರಿಗೆ ಶರಣು ಕೊಡಲೇಬಾರದು. ಎಷ್ಟು ಕಷ್ಟದಲ್ಲಿದ್ದರೆ ನಾಶವಾಗಲಿ. ಚೇಲು ನೀರಿನಲ್ಲಿ ಬಿದ್ದು ಸತ್ತು ಹೋಗ್ತಾ ಇದ್ದರೆ ಏನು ಮಾಡ್ತೀವಿ? ಚೇಲನ್ನು ರಕ್ಷಿಸ್ತೀರಾ? ನಿಮ್ಮನ್ನು ಕಚ್ಚುತ್ತದೆ. ಕಚ್ಚಿದ ಚೇಲನ್ನು ನೀವೇಕೆ ರಕ್ಷಿಸುವ? ಚೇಲನ್ನು ಕೇಳಿದರು, ಓ ಚೇಲ, ಚೇಲ ಹೇಳ್ತಾರಾ? ಚೇಲು ಸಂಬೋಧನ ಕರೆಯಬೇಕಾದರೆ, ಓ ಚೇಲು, ನಿಮ್ಮನ್ನು ನೀರಿನಿಂದ ಅವರು ರಕ್ಷಿಸ್ತಾರಂತೆ. ರಕ್ಷಿಸಿದ್ದರೆ ನೀವು ಅವ್ರಿಗೇನು ಉಪಕಾರ ಮಾಡ್ತೀವಿ ಅಂತ. ನಾನು ಅವರನ್ನು ಒಂದು ಸಲ ಅಲ್ಲ, ಎಲ್ಲರಿಗೂ ಒಂದು ಸಲ ಕಚ್ಚಿದ್ರೆ ಇವರಿಗೆ 4 ಸಲ ಕಚ್ಚುತ್ತೀನಿ. ಅದಾ ನೀವು ಉಪಕಾರ? ಹೌದು, ಅದೇ ನಾನು ಒಳ್ಳೆಯ ಉಪಕಾರ ಮಾಡ್ತೀನಿ. ನಿಮ್ಮನ್ನು ರಕ್ಷಿಸಬಹುದಾ ಅಂದರೆ, ಅಮ್ಮ ರಕ್ಷಿಸಿದ್ದರೆ ಅವರಿಗೆ 4 ಸಲ ಕಚ್ಚುತ್ತೀನಿ ಅಂತ. ಈಗ ಒಬ್ಬ ಗುರುಗಳು ಹೇಳಿದ್ದಾರೆ, ಗುರುಗಳೇ, ಆ ಚೇಲನ್ನು ನಾವು ರಕ್ಷಿಸಬೇಕು ಅನ್ಸ್ಕೊಂಡಿದ್ದೀವಿ, ರಕ್ಷಿಸಬಹುದಾ? ಆ ಚೇಲು ಏನು ಹೇಳಿದಂತೆ 4 ಸಲ ಕಚ್ಚುತ್ತಾರಂತೆ. ಎಲ್ಲ ಮತಗಳು ಸಮಾನ, ಎಲ್ಲರಲ್ಲಿ ದೇವನಿದ್ದಾನೆ, ಎಲ್ಲರೂ ಪರಮಾತ್ಮ ರೂಪರೇ, ಚೇಲಿಂದ ಕಚ್ಚಿಸ್ಕೋ ಎಂದು ಹೇಳಿಬಿಟ್ಟರು ಗುರುಗಳು. ಚೆನ್ನಾಗಿದೆ ಗುರುಗಳ ಉಪದೇಶ. ಕಾಲನೇಮಿ ಗುರುಗಳು. ನಾನು ಹೇಳಿದರೆ ನಿಮಗೆ ಸಿಟ್ಟು ಬರ್ತದೆ, ನಾನೇನು ಮಾಡಲಿ? ಜನರು ಮೋಹದಲ್ಲಿರುವವರಿಗೆ ತುಂಬ ಡೆಲಿಕೇಟ್ ವಿಷಯ, ಹೇಳಿದ್ದರೆ ಬೇಜಾರು ಮಾಡಿಕೊಳ್ತಾರೆ. ಬಟ್ ಹಾಗೆ ಇದ್ದೇವೆ ನಾವು, ಮೋಸ ಹೋಗಿದ್ದೇವೆ. 2 ಬಗೆ ಇರುತ್ತಾರೆ. ಒಬ್ಬರು ಮೋಸ ಮಾಡಬೇಕೆಂದು ಮೋಸ ಮಾಡ್ತಾರೆ, ಗುರುಗಳ ವೇಷ ಹಾಕ್ಕೊಂಡು. ಇನ್ನೊಬ್ಬರು ನಿಜವಾದ ಗುರುಗಳೇ, ಅವರು ತ್ಯಾಗಿಗಳು, ವಿರಕ್ತರು, ಭಕ್ತರು, ತ್ಯಾಗ ನಿಜವಾದ ಇದೆ. ಪಾಪ ಮುಗ್ಧತದಿಂದ ದುರ್ಜನರನ್ನೇ ಸಜ್ಜನ ಎಂದು ಹೇಳಿಬಿಡ್ತಾ ಇದ್ದಾನೆ. ಒಬ್ಬರನ್ನು ಮೋಸ ಮಾಡಬೇಕು. ಈ ರಮಣ ಮಹರ್ಷಿ, ರಾಮಕೃಷ್ಣ ಇಂಥವರು ಮುಗ್ಧ ಜನರು, ಯಾರು ಬಂದರೂ ಎಲ್ಲರನ್ನೂ ಒಳ್ಳೆಯವನೆಂದು ಹೇಳ್ತಾನೆ. ಅವರು ಬರ್ತಾರೆ, ಬಂದು ಗುರುಗಳಿಗೆ ನಮಸ್ಕಾರ ಮಾಡ್ತಾರೆ, ಏನಾದರೂ ಹಣ್ಣು ಕೊಡ್ತಾರೆ, ದಕ್ಷಿಣ ಕೊಡ್ತಾರೆ, ಗುರುಗಳಿಗೆ ನಮಸ್ಕಾರ, ಆಶೀರ್ವಾದ ಮಾಡಿ ಎಂದು ಹೇಳ್ತಾರೆ. ನಾನೊಂದು ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಕೆಲಸದಲ್ಲಿ ಯಶಸ್ವಿ ಆಗುವಂತೆ ಆಶೀರ್ವಾದ ಮಾಡಿ. ಆಯ್ತಪ್ಪ, ಯಶಸ್ವಿ ಅಲ್ಲ ಗುರುಗಳೇ, ನೀವು ಆಶೀರ್ವಾದ ಮಾಡಿದರೆ ನಿಜವಾಗಿ ಆಗುತ್ತದೆ, ನಿಜವಾಗಿ ಆಗಬೇಕು, ನಿಜವಾಗಿ ಆಗ್ತದೆ ಅಂತ ಎಲ್ಲ ಹೇಳಿದ ನಂತರ ಕೊನೆಗೆ ಒಬ್ಬನನ್ನು ಮೋಸ ಮಾಡುವುದಕ್ಕೆ ಹೋಗ್ತಾ ಇದ್ದೀನಿ ಗುರುಗಳೇ, ನಿಮ್ಮ ಆಶೀರ್ವಾದ ನಮಗೆ ಯಶಸ್ವಿ ಆಗಲಿ. ಇದೆಯಾ? ಆಯ್ತಪ್ಪ, ನಿಮಗೆ ಎಲ್ಲ ಭಕ್ತರು ಸಮಾನ, ಯಾರು ಹೇಳಿದರೆ ಎಲ್ಲರ ಆಸೆ ಪೂರೈಸ್ತೀನಿ ನಾನು, ನಿಮಗೆ ಮೋಸ ಮಾಡ್ತಾ ಇದೆಯಲ್ಲ, ಯಾರಿಗೆ ಒಂದು ಸಜ್ಜನನಿಗೆ, ಧರ್ಮಾತ್ಮನಿಗೆ ಮೋಸ ಮಾಡ್ತೇನೆ, ಮಾಡಪ್ಪ, ಯಶಸ್ವಿ ಆಗು. ಇದು ಆಶೀರ್ವಾದ ಮಾಡೋದು. ಅವ್ರು ನಿಮ್ಮ ಆಶೀರ್ವಾದ ತಗೊಳ್ಳೋಕ್ಕೆ ಬಂದಿದ್ದೇಕೆ? ಮೋಸ ಮಾಡೋದಕ್ಕೆ. ನಿಮಗೆ ಆಶೀರ್ವಾದ, ನಮಗೆ ಎಲ್ಲರೂ ಸಮಾನ. ಇದೇನು ಸಮಾನಪ್ಪ? ಸಜ್ಜನರು ಮಹಾತ್ಮರು ಸಮಾನ ಅಂದರೆ ನಮ್ಮ ವೇದಶಾಸ್ತ್ರಗಳೇ ಸರಿಯಾಗಿದೆ. ನೋಡಿದ್ದೀರಾ? ಭಾಗವತ ಕೇಳಿದ್ದೀರಾ? 8ನೇದು 9ನೇದಲ್ಲಿ ಎಲ್ಲಿದೆ? ದೇವಾಸುರ ಸಂಗ್ರಾಮ. ಮೋಹಿನಿ ಬಂದು ಅಮೃತವನ್ನು ಇವರಿಗೆ ಕೊಟ್ಟರು. ನಿಮ್ಗೆ ಅನಿಸುತ್ತದಲ್ಲವ ಮೋಸ ಮಾಡಿದ್ದಾನೆ ಭಗವಂತ ಎಂದು? ಮೋಸ ಅಲ್ಲವಾ ಅದು? ಅಸುರರು ದೇವರು ಇಬ್ಬರು ಸೇರಿಕೊಂಡು ಸಮುದ್ರ ಮಂಥನ ಮಾಡಿ ಅಮೃತವನ್ನು ಪಡ್ಕೊಂಡರು. ಅಮೃತವನ್ನು ದೇವರು ಕೊಟ್ಟು ಅಸುರರಿಗೆ ಕೊಟ್ಟಿಲ್ಲ. ನಿಮಗೇನು ಅನಿಸುತ್ತೆ? ಅಯ್ಯೋ, ದೇವರು ಅನ್ಯಾಯ ಮಾಡಿದ್ದಾರೆ ಅಂತ. మరి ಭಗವಂತ ಅದು ಮಾಡದಿದ್ದರೆ ಅಸುರರಿಗೆ ಕೊಡಬೇಕಾ? ಅಸುರರಿಗೆ ಕೊಟ್ಟರೆ ದೇವರನ್ನು ಸಾಯಿಸಿಬಿಟ್ಟು ಅವರು ರಾಜರಾಗ್ತಾರೆ. ಅದಾಗಬೇಕಾ? ನಮಗೆ ಎಲ್ಲ ಮತಗಳು ಸಮಾನ ಅಂದರೆ ಈ ಗುರುಗಳು ಹೀಗಿದ್ದಾರೆ. ಭಗವಂತ ಹಾಗಿಲ್ಲ. ಪುರಾಣಗಳಲ್ಲಿ ನೋಡು, ಎಲ್ಲಿ ನೋಡಿದ್ದರೂ ದೇವರ ಪಕ್ಷ ತಗೊಳ್ತಾನೆ, ಅಸುರರನ್ನು ಸಂಹಾರ ಮಾಡ್ತಾನೆ. ಅಸುರರು ಸಂಹಾರ ಮಾಡೇ ಮಾಡ್ತಾನೆ, ಮೋಸ ಮಾಡಿ ಆದರೂ ಮಾಡ್ತಾನೆ. ಶ್ರೀಕೃಷ್ಣ ನಾನು ಮೋಸ ಮಾಡಲ್ಲ, ಭೀಷ್ಮನಿಗೆ ಅರ್ಜುನನಿಗೆ ಸಮಾನ ತೋರಿಸ್ತೀನಿ ಅಂದರೆ ಭೀಷ್ಮನ ಕೈಯಲ್ಲಿ ಅರ್ಜುನ ಸತ್ತು ಹೋಗ್ತಾನೆ. ಅದು ಬೇಕಾ? ಅರ್ಜುನನಿಗೆ ಹೇಳಿ ಮೋಸ ಮಾಡಿಸಿ ಭೀಷ್ಮನನ್ನೇ ಸಾಯಿಸಿದ. ಮೋಸ ಮಾಡಿದ್ದು ದ್ರೋಣಾಚಾರ್ಯನನ್ನೇ ಸಾಯಿಸಿದ. ಏಕೆ? ಅವರ ಅಸುರರ ಪಕ್ಷದಲ್ಲಿದ್ದಾರೆ. ಶ್ರೀಕೃಷ್ಣ ತಪ್ಪು ಹೇಳ್ತೀರಾ? ಎಲ್ಲರೂ ಸಮಾನವಾಗಿದ್ದರೆ ಅದು ಒಳ್ಳೆಯದೇ? ಶ್ರೀಕೃಷ್ಣ ನಿಮಗೆ ತಪ್ಪು ಕಂಡು ಬರ್ತಾ ಇದ್ದಾನೆ. ಈಗ ಅದೇ ಅವನು ಧರ್ಮಾತ್ಮರನ್ನು ಹಿಂಸೆ ಮಾಡುವುದಕ್ಕೆ, ಮೋಸ ಮಾಡುವುದಕ್ಕೆ ಪ್ರಯತ್ನ ಮಾಡಿದ್ದರೆ ತಪ್ಪು ಭೀಷ್ಮಂದು. ಭೀಷ್ಮ ದುರ್ಯೋಧನ ಪಕ್ಷದಿಂದ ಯುದ್ಧ ಮಾಡ್ತಾನೆ. ಶ್ರೀಕೃಷ್ಣ ಮೋಸ ಮಾಡಿ ಭೀಷ್ಮನನ್ನು ಸಾಯಿಸ್ತಾನೆ. ಇಬ್ಬರಲ್ಲಿ ಯಾರು ತಪ್ಪು? ಭೀಷ್ಮ ತಪ್ಪ, ಕೃಷ್ಣ ತಪ್ಪ? ಯೋಚನೆ ಮಾಡಿ ಹೇಳಿ. ಕೃಷ್ಣಂದೇ ತಪ್ಪು, ಏಕೆ ಮೋಸ ಮಾಡಿದ್ದಾನೆ? ಭೀಷ್ಮ ಮೋಸ ಮಾಡಲಿಲ್ಲ, ತನ್ನ ಕರ್ತವ್ಯ ಕರ್ಮದಿಂದ ದುರ್ಯೋಧನಿಗೆ ಭಕ್ತಿಯಿಂದ ಸೇವೆ ಮಾಡ್ತಾ ಇದ್ದಾನೆ.
ಇದು ಭಕ್ತಿ ಹೀಗಿರುತ್ತದೆ, ಸೇವೆ ಹೀಗಿರುತ್ತದೆ. ಒಂದು ತಪ್ಪು ಮಾಡಿ ಒಂದು ಸರಿ ಮಾಡಿಕೊಂಡ ಭೀಷ್ಮ. ಹೇಳಿದ್ದೀನಿ ನಾನು, ಮುಂದೆ ಬರ್ತದೆ, ತುಂಬ ಮುಂದೆ ಯಾವಾಗ ಬರ್ತದೋ ಗೊತ್ತಿಲ್ಲ. ಪೂರ್ತಿ ಮಹಾಭಾರತ ಆಗುವುದರಲ್ಲಿ ನಾನು ಬದುಕುತ್ತೀನೋ ಹೋಗ್ತೀನೋ ಗೊತ್ತಿಲ್ಲ, ಎಷ್ಟು ವರ್ಷ ಆಗುತ್ತದೋ. ಯಾರೋ ಬರ್ತಾರೆ, ನಂತರ ನನ್ನ ನಂತರ ಯಾರು ಬಂದರೆ ಅವ್ರು ಇನ್ನೊಬ್ಬರು ಹೇಳ್ತಾರೆ ಏನಿದೆ. ಅಜ್ಞಾತವಾಸದಲ್ಲಿರುವಾಗ ಪಾಂಡವರು ಅವರು ಎಲ್ಲಿದ್ದಾರೆ ಎಂದು ಹುಡುಕಬೇಕು. ತುಂಬ ಹುಡುಕಿದ್ದರು. ಇಡೀ ಭಾರತ ದೇಶ, ಸಣ್ಣ ಪುಟ್ಟ ದೇಶಗಳೆಲ್ಲ, ಕಾಡಿನಲ್ಲಿ, ಊರಿನಲ್ಲಿ, ನಗರಗಳಲ್ಲಿ ಎಲ್ಲ ಕಡೆ ಹುಡುಕಿದ್ದಾರೆ. ಆಶ್ರಮಗಳಲ್ಲಿ ಎಲ್ಲಿ ಸಿಗ್ತಾ ಇಲ್ಲ ಪಾಂಡವರು, ಸಿಗ್ತಾನೇ ಇಲ್ಲ. ಕೊನೆಗೆ ಯೋಚನೆ ಮಾಡಿದ್ದಾರೆ. ಯೋಚನೆ ಬಂತು ದುರ್ಯೋಧನನಿಗೆ, ಭೀಷ್ಮನನ್ನು ಬಳಸಿಕೊಳ್ಳೋಣ. ಏಕೆ? ಭೀಷ್ಮನಿಗೆ ಪಾಂಡವರಿಗೆ ಸೈಡು ಮಾತಾಡ್ತಾನೆ ಎಂದು, ಅಂದರೆ ಒಂದು ಸಲ ಹೇಳ್ತಾನೆ, ಭೀಷ್ಮನು ಇಬ್ಬರಿಗೆ ಸಮಾನ ಎಂದು ಹೇಳ್ತಾನೆ. ಭೀಷ್ಮ ಕೌರವರಿಗೆ ಪಾಂಡವರಿಗೆ ಸಮಾನವಾಗಿರ್ತಾನೆ. ಆದ್ದರಿಂದ ಭೀಷ್ಮನನ್ನು ಬಳಸಿಕೊಳ್ಳೋಣ ಎಂದು ಹೇಳ್ತಾನೆ. ಮತ್ತು ಭೀಷ್ಮನನ್ನು ಕೇಳಿದ್ದರೆ, ಧರ್ಮರಾಜ ಸ್ವಯಂ ಧರ್ಮದೇವತ, ಅವರು ಯಾವ ದೇಶದಲ್ಲಿರುತ್ತಾನೋ ಆ ದೇಶದಲ್ಲಿ ಹೀಗೆ ಹೀಗೆ ಇರುತ್ತದೆ ಎಂದು ಕೆಲವು ಲಕ್ಷಣಗಳು ಹೇಳ್ತಾನೆ. ಆ ಲಕ್ಷಣಗಳು ಹುಡುಕ್ತಾ ಇದ್ದರೆ ವಿರಾಟನ ರಾಜ್ಯದಲ್ಲಿದೆ. ಧರ್ಮರಾಜ ಎಲ್ಲಿದ್ದಾನೋ ಹೇಳಿದಂತೆ ಆಯಿತಾ? ಮರದ ಹೇಳಬಹುದಾ? ಹೇಳಿಬಿಟ್ಟ. ಅದು ನಾನು ಹೇಳಲ್ಲ ಎಂದು ಹೇಳಬಹುದಿತ್ತು. ಪಾಂಡವರು ಧರ್ಮಕ್ಕೆ ಅನುಗುಣವಾಗಿ ತಮ್ಮಲ್ಲಿದ್ದಾರೆ. ಅವರು ಎಲ್ಲಿದ್ದಾರೆ? ಅವರು ಅಜ್ಞಾತವಾಸದಲ್ಲಿರುವಾಗ ಅಜ್ಞಾತನಿರುವಕ್ಕೆ ಬಿಡಬೇಕು, ಹೇಳಬಾರದು. ಕಾಡಿನಲ್ಲಿದ್ದಾಗ ಹೇಳ್ತೀನಿ ಎಲ್ಲಿರುತ್ತಾರೆ, ಅಜ್ಞಾತವಾಸದಲ್ಲಿರುವಾಗ ಅವರು ಸೀಕ್ರೆಟ್ ಹೇಳಿಬಿಡ್ತೀನಿ ಎಂದು ಹೇಳಬೇಕಾ? ಅದು ಅನ್ಯಾಯವಲ್ಲವ? ಧರ್ಮರಾಜ ಇದ್ದರೆ ಅಲ್ಲಿ ಲಕ್ಷಣ ಹೇಗೆ ಗೊತ್ತಾಗುವುದು? ಹೇಗಾದರೆ ಹೀಗೆ ಹೇಳಲ್ಲ. ಅವರು ಏನಂದರೆ ಅಜ್ಞಾತವಾಸ ಮುಗಿಸ್ಕೊಂಡು ಬಂದ ನಂತರ ಹೇಳ್ತೀನಿ, ಈಗ ಹೇಳಲ್ಲ ಎಂದು ಹೇಳಬೇಕು. ಈಗನೇ ಹೇಳಿಬಿಡುವುದೇಕೆ? ಅವರು ಒಂದು ನಿಯಮಕ್ಕೆ ಅನುಗುಣವಾಗಿ ಅಜ್ಞಾತವಾಸದಲ್ಲಿದ್ದಾರೆ. ಈಗ ಅವರನ್ನು ತಿಳ್ಕೊಳ್ಳುವುದು ಹಾಗೆ ನಿಮಗೆ ಹೇಳಬೇಕಾ? ನಾನು ಹೇಳಿಬಿಟ್ಟರೆ ಅವರಿಗೆ ವಿರಾಟನಲ್ಲಿ ಗೊತ್ತಾಯಿತು, ಸಂದೇಹ ಬಂತು. ಈಗ ಅವರು ವಿರಾಟದಲ್ಲಿ ಒಳಗೆ ಎಲ್ಲಿದ್ದಾರೋ ಗೊತ್ತಿಲ್ಲ, ಅರಮನೆಗೆ ಒಳಗೆ ಹೋಗೋಕ್ಕಾಗಲ್ಲ ಅಲ್ಲವೇ? ಹೇಗಾದರೂ ಅವರನ್ನು ಹೊರಗೆ ತರಬೇಕಂದ್ರೆ ಭಯಂಕರವಾಗಿ ದೇಶ ಮೇಲೆ ದಾಳಿ ಮಾಡಬೇಕು. ದಾಳಿ ಮಾಡಿದ್ದರೆ ಹೊರಗೆ ಬರಬೇಕಾಯಿತು. ಒಂದು ಸೈಡ್ ಭೀಮ ಹೋದ. ಒಂದೇ ಸಲ ಎರಡು ಕಡೆ ಯುದ್ಧ ಮಾಡೋಣ. ಒಂದು ಕಡೆ ಇದ್ದರೆ ಎಲ್ಲರೂ ಹೋಗ್ತಾರೆ ಅಲ್ಲವೇ? ಇನ್ನೊಂದು ಕಡೆ ಇದ್ದರೆ ಈಗ ಅಲ್ಲಿ ಇಲ್ಲಿ ಸಿಕ್ಕಾಕ್ಕೊಂಡು ಬಿಟ್ಟು ಹೊರಗೆ ಬಂದೇ ಬಿಡ್ತಾರೆ ಪಾಂಡವರು ಎಂದು. ಒಂದು ಕಡೆ ಯುದ್ಧಕ್ಕೆ ಹೋದರೆ ಭೀಮಾದಿಗಳು ಒಂದು ಕಡೆ ಹೋಗ್ತಾರೆ, ಇನ್ನೊಂದು ಕಡೆ ಯಾರೂ ಇಲ್ಲ. ಇನ್ನೊಂದು ಕಡೆ ಅದೇ ಸಮಯದಲ್ಲಿ ಸೈಮಲ್ಟೇನಿಯಸ್ಲಿ ಅದೇ ಸಮಯದಲ್ಲಿ ಇನ್ನೊಂದು ಕಡೆ ದಾಳಿ ಮಾಡಿದ್ದಾರೆ. ಈಗ ಆವಾಗ ಅರ್ಜುನ ಹೊರಗೆ ಬರಲೇಬೇಕು, ಬೇರೆ ಗತಿ ಇಲ್ಲ, ಗತ್ಯಂತರವಿಲ್ಲ, ಹೊರಗೆ ಬಂದೇ ಬಿಟ್ಟ. ಅದು ಪ್ಲ್ಯಾನ್. ಅದಕ್ಕೋಸ್ಕರ ಭೀಮ ಎಲ್ಲ ಸಹಾಯ ಮಾಡಬೇಕಾ? ಯುದ್ಧಕ್ಕೆ ಹೋದ. ಅದೃಷ್ಟವಶಾತ್ತು ಅರ್ಜುನನ ಕೈಯಲ್ಲಿ ಸೋತು ಹೋದರು ಎಲ್ಲರೂ. ಒಂದು ಮಾತ್ರ ಹೇಳಿದ, ಮರದು ಬೇಕೆಂದು ಮಾಡಿದ್ದನೋ ಏನೋ ಒಟ್ಟು ಅನ್ಎಕ್ಸ್ಪೆಕ್ಟೆಡ್ ಏನು ಹೇಳ್ತೀವಿ, ಅನಿರೀಕ್ಷಿತವಾಗಿ ಮಾಡಿದ್ದನೋ ಗೊತ್ತಿಲ್ಲ. ಏನು ಅರ್ಜುನ ಎಂದು ಗೊತ್ತಾಯಿತು. ಅರ್ಜುನ ಎಂದು ಗೊತ್ತಾದರೆ ದುರ್ಯೋಧನ ಆಕ್ಷೇಪ ಮಾಡ್ತಾನೆ, 12 ತಿಂಗಳು ಆಗಲಿಲ್ಲ, ಅಜ್ಞಾತವಾಸ ಒಂದು ವರ್ಷ ಆಗಬೇಕಲ್ಲವೇ, 12 ತಿಂಗಳು ಪೂರ್ತಿ ಆಗಲಿಲ್ಲ, ನೋಡಿ ಅರ್ಜುನ ಕಂಡು ಬಂದ. ಈಗ ಮತ್ತೆ ಅವರು ಮತ್ತೆ 13 ವರ್ಷ ಮತ್ತೆ ಹೋಗಬೇಕು ಎಂದು. ಆವಾಗ ಅಲ್ಲ ಆಗಿರಬಹುದು, ಪಾಂಡವರಿಗೆಲ್ಲ ಗೊತ್ತು, ಟೈಮ್ ನೋಡಿಕೊಂಡೇ ಹೊರಗೆ ಬರ್ತಾರೆ, ಇಲ್ಲದಿದ್ದರೆ ಮತ್ತೆ 13 ವರ್ಷ ಅವರಿಗೆ ಹಾಗೇನಲ್ಲ ಅಂದ್ಕೊಂಡ್ರು. ಆವಾಗ ಎಲ್ಲರೂ ಒಂದೊಂದು ಆಯಿತು, ಟೈಮ್ ಆಯಿತು ಹೇಳ್ತಾರೆ, ಕೆಲವರು ಆಗಲ್ಲ ಹೇಳ್ತಾರೆ, ಏನೇನೋ ಒಬ್ಬೊಬ್ಬರು ಒಂದೊಂದು ಬಗೆ ಹೇಳ್ತಾರೆ. ಭೀಷ್ಮನನ್ನೇ ಕೇಳಿದ್ದರು, ಲೆಕ್ಕ ಮಾಡಿ ಹೇಳಿ ಎಷ್ಟು ವರ್ಷ ಆಯಿತು. ಮೊದಲೇ ಲೆಕ್ಕ ಮಾಡಬಹುದಿತ್ತು, ಈಗ ಮಾಡಬೇಕಾ? ಆವಾಗ ಹೇಳಿದ್ದರೆ ಭೀಷ್ಮ ಎಲ್ಲ ಲೆಕ್ಕ ಮಾಡಿ ಆಯಿತು, ಮುಗಿಯಿತು, ಅವರದ್ದು 13 ವರ್ಷ ಮುಗಿಯಿತು ಎಂದು ಹೇಳಿದ. ಅಲ್ಲಿ ಸ್ವಲ್ಪ ಲೆಕ್ಕ ಮಾಡುವುದರಲ್ಲಿ ಒಂಚೂರು ಏನೇನೋ ಗೋಲ್ಮಾಲ್ ಮಾಡಿದ. ಗೋಲ್ಮಾಲ್ ಅಂದರೆ ಅಷ್ಟು ತಪ್ಪು ಅಲ್ಲ, ಅಷ್ಟು ಕರೆಕ್ಟು ಅಲ್ಲ, ಒಂದು ಮಧ್ಯಮ ತಪ್ಪಿಸಿಕೊಳ್ಳುವ ಹಾಗೆ ಮಾಡಿದ. ಪೂರ್ತಿ ತಪ್ಪು ಅಲ್ಲ, ಪೂರ್ತಿ ಕರೆಕ್ಟು ಅಲ್ಲ, ಹಾಗೆ ಹೇಳಿದ. ಏಕೆಂದರೆ ಮರಿ ಹಿಂದೆ ಅವರು ಪಾಂಡವರು ಎಲ್ಲಿದ್ದಾರೆ ಎಂದು ಹೇಳಿರುವ ಪಾಪ ಇದೆ ಅಲ್ಲೇ, ಮರಿ ಇದಾದರೂ ಮಾಡಲಿ, ಅದು ಮಾಡಿದ್ದು ತಪ್ಪಲ್ಲವ, ಮರಿಗೆ ಇದಾದರೂ ಮಾಡಬೇಕು. ಮರಿ ಇದು ಇಲ್ಲದಿದ್ದರೆ ಇದು ತಪ್ಪಾಗಿ ಬಿಟ್ಟರೆ ಮತ್ತೆ 13 ವರ್ಷ ಹೋಗಬೇಕು.
ಈಗ ಭೀಮ ಮಾತ್ರ ಸಾಯಿಸ್ಕೊಳ್ಳಲ್ಲ, 13 ಎಲ್ಲ ಒಂದು ದಿವಸನೂ ಹೋಗಲ್ಲ, ಒಂದು ನಿಮಿಷನೂ ಹೋಗಲ್ಲ. ಈಗಲೂ ದುರ್ಯೋಧನ ಇಲ್ಲೇ ಸಾಯಿಸಿಬಿಟ್ಟು ಎಲ್ಲ ರಾಜ್ಯ ತಗೊಂಡುಬಿಡಿ. ಭೀಮ ಮಾತ್ರ ಈಗ ನಾವು ಒಪ್ಪೋದೇ ಅಲ್ಲ, ಧರ್ಮರಾಜನ ಮಾತು ಕೇಳಲ್ಲ ಈಗ ಅಷ್ಟೇ. ಈಗ ಯಾರೂ ಮಾತು ಕೇಳಲ್ಲ. ಈಗ ಏನು ಮಾಡಿದ ಲೆಕ್ಕ ಅಂದರೆ 12 ತಿಂಗಳಿಗೆ ಒಂದು ವರ್ಷ ಅಲ್ಲವೇ? ಅವನು ವರ್ಷ ಲೆಕ್ಕ ಮಾಡುವಕ್ಕಿಂತ ನಮಗೆ ಒಂದು ಅಧಿಕ ಮಾಸ ಬರುತ್ತದಲ್ಲ. ಅವರು 12ಕ್ಕೆ ಒಂದು ತಿಂಗಳೆಂದು, ಒಂದು ವರ್ಷ ಎಂದು ಹಾಗೆ ಲೆಕ್ಕ ಮಾಡ್ತಾ 12 ಹುಣ್ಣಿಮೆಗಳು, 12 ಹುಣ್ಣಿಮಕ್ಕೆ ಒಂದು ವರ್ಷ, 12 ಹುಣ್ಣಿಮಕ್ಕೆ ಒಂದು ವರ್ಷ, ಹಾಗೆ ಹುಣ್ಣಿಮೆ ಲೆಕ್ಕ ಮಾಡ್ತಾ 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 ಬಂದರೆ 13 ವರ್ಷ ಪೂರ್ತಿ ಆಯಿತು. మరి ಅಧಿಕ ಮಾಸಗಳು ನಾವು ವರ್ಷ ಅಂದರೆ 2 ವರ್ಷಗಳು 12 ತಿಂಗಳಾಗ್ತದೆ, 3ನೇ ವರ್ಷ 13 ತಿಂಗಳಾಗ್ತದೆ. ಆ 3ನೆಯ ವರ್ಷ 13 ತಿಂಗಳು ಸೇರಿಸಿಕೊಂಡು ಒಂದು ವರ್ಷ ಲೆಕ್ಕ ಮಾಡಬಹುದಿತ್ತು. ಅವರು ಹಾಗೆ ಮಾಡಲಿಲ್ಲ. ಹಾಗೆ ಮಾಡಿದ್ದರೆ 13 ವರ್ಷ ಆಗುತ್ತಿರಲಿಲ್ಲ. ಅದರಿಂದ ಭೀಷ್ಮ ಹೇಳಿದ, ಹುಣ್ಣಿಮೆಗೆ ಒಂದು ತಿಂಗಳು, 12 ಹುಣ್ಣಿಮೆಗಳಿಗೆ ಒಂದು ವರ್ಷ, 12 ಹುಣ್ಣಿಮೆಗಳಿಗೆ ಒಂದು ವರ್ಷ, ಹಾಗೆ ಲೆಕ್ಕ ಮಾಡಿ ಬಂದರೆ ಅವರು 13 ವರ್ಷ ತುಂಬಿ ಇನ್ನೂ 2-3 ತಿಂಗಳು ಹೆಚ್ಚೇ ಆಯಿತು. ಅದರಿಂದ ಭೀಷ್ಮ ಹೇಳಿದ್ದನ್ನು ಒಪ್ಕೊಂಡರು. ದುರ್ಯೋಧನ ದೊಡ್ಡವರಲ್ಲವೇ? ಅದರಿಂದ ಒಪ್ಕೊಂಡು ಬಿಟ್ಟು ಪಾಂಡವರು 13 ವರ್ಷ ಮುಗಿಯಿತು. ಅದರಿಂದ ಹೊರಗೆ ಬಂದರೆ ತಪ್ಪಿಲ್ಲ. ಆದರೆ ಅಧಿಕ ಮಾಸವನ್ನು ಸೇರಿಸಿಬಿಟ್ಟು ಒಂದು ವರ್ಷ ಎಂದು ಲೆಕ್ಕ ಮಾಡಿಕೊಂಡರೆ 12 ವರ್ಷದಲ್ಲಿ ಅಧಿಕ ಮಾಸಗಳು ಎಷ್ಟು ಸಲ ಬರುತ್ತವೆ? 3 ವರ್ಷಕ್ಕೊಂದು ಅಧಿಕ ಮಾಸ, 4 ಅಧಿಕ ಮಾಸಗಳು. 4 ಅಧಿಕ ಮಾಸಗಳಂದರೆ 4 ತಿಂಗಳು. 4 ತಿಂಗಳು ಕಮ್ಮಿ ಆಗುತ್ತಿತ್ತು, ಅಂದರೆ 3 ತಿಂಗಳು ಸ್ವಲ್ಪ ಕಮ್ಮಿ ಆಯಿತು. ನೀವು ಆ ಪೂರ್ತಿ ಆ ವರ್ಷ ಲೆಕ್ಕ ಮಾಡಿಕೊಂಡರೆ ಅಂದರೆ 13ನೆಯ ವರ್ಷ 9 9 ಅಲ್ಲವೇ? 9 ತಿಂಗಳಾಗಿ ಇನ್ನು 2.5 3 ತಿಂಗಳು ಸ್ವಲ್ಪ ಕಮ್ಮಿ ಇತ್ತು. 2.5 ಕಮ್ಮಿ ಇತ್ತು. ಈ 2.5 ಏನು ಮಾಡೋಕ್ಕಾಗಲ್ಲ. ಅವ್ರು ಗೊತ್ತಾಗಬಾರದು ಎಂದು ಒಳಗೆ ಇದ್ದರೆ ಈ ವಿರಾಟ ರಾಜ್ಯನೇ ಹೋಗುತ್ತದೆ. ವಿರಾಟ ರಾಜ್ಯವನ್ನೇ ಸೋಲಿಸಿಬಿಟ್ಟು ಈ ರಾಜ್ಯವನ್ನೇ ದುರ್ಯೋಧನ ತಗೊಂಡು ಬಿಟ್ಟರೆ ಅವನೇ ಒಳಗೆ ಬಂದುಬಿಡ್ತಾನೆ ಅಲ್ಲವೇ? ಈಗೇನು ಮಾಡಬೇಕು? ಬೇರೆ ಗತಿ ಇಲ್ಲ. ಅಥವಾ ಯಾರಿಗೆ ಹೇಳದೆ ಕಾಡಿಗೆ ಹೋಗಬೇಕು. ಕಾಡಿಗೆ ಹೋದರೆ ಹುಡುಕ್ತಾರೆ ಅವರೆಲ್ಲ ಕಡೆ ಮನುಷ್ಯರನ್ನಿಟ್ಟ. ಇದು ಎಲ್ಲೋ ಹೋಗಬೇಕಿತ್ತು, ಯಾರಿಗೆ ಗೊತ್ತಾಗದಂತೆ, ಎಲ್ಲೋ ಗುಹೆಯಲ್ಲೋ ಎಲ್ಲೋ ಗೊತ್ತಾಗದಂತೆ ಇರಬೇಕಿತ್ತು. ಬಟ್ ಏನೋ ಲಕ್ಕೀಲಿ ಅವರು ಲೆಕ್ಕ ಮಾಡಿಕೊಂಡು ಹೊರಗೆ ಬಂದರು. ಅವರು ಹೀಗೆ 12 ತಿಂಗಳು ಲೆಕ್ಕ ಮಾಡಿಕೊಂಡು ಆಯ್ತೆಂದು ಹೊರಗೆ ಬಂದರು. ಭೀಷ್ಮ ಅದೇ ಒಪ್ಕೊಂಡ, ಹೌದು 12 ತಿಂಗಳದು ಮಾಡಿಬಿಟ್ರೆ ಪೂರ್ತಿ ಆಯಿತು, ಇನ್ನು 3 ತಿಂಗಳು ಹೆಚ್ಚೇ ಆಯಿತು, ಆದ್ದರಿಂದ ಮುಗಿಯಿತು ಎಂದು. ಈಗ ಇಲ್ಲದಿದ್ದರೆ ಈಗ ಇದೆಲ್ಲ ಪ್ರತಿಯೊಂದು ಅವನೇನೋ ಮೋಸ ಮಾಡ್ತಾನೆ, ಇವರೇನೋ ಸತ್ಯವಾಗಿರಬೇಕು ಅಲ್ಲವೇ? ಅವನೇನು 100 ಸಲ ಮೋಸ ಮಾಡ್ತಾನೆ, ನೀವು ಮೋಸ ಮಾಡದೆ ಸತ್ಯವಂತನಾಗಿ ಗೆಲ್ಲಬೇಕಂತೆ. ಅವನು 100 ಸಲ ಮೋಸ ಮಾಡಿ ಸೋಲಿಸುವ ಪ್ರಯತ್ನ ಮಾಡ್ತಾನೆ. ನಾವು 1 ಸಲ ಆದರೂ ಸುಳ್ಳು ಹೇಳದೆ ಗೆಲ್ಲಬೇಕು, ಆಗುತ್ತದೆ? ಭೀಷ್ಮ ಅವರ ಸೈಡ್ ಯುದ್ಧ ಮಾಡ್ತಾನೆ, ನೀವು ಭೀಷ್ಮನನ್ನು ನ್ಯಾಯದಿಂದ ಧರ್ಮದಿಂದ ಭೀಷ್ಮ ಏನು ತಾನು ಇಷ್ಟವಿದ್ದರೆ ಸತ್ತು ಹೋಗ್ತಾನೆ, ಇಲ್ಲದಿದ್ದರೆ ಸಾಯಲ್ಲ. ಅಂಥವರನ್ನು ಹೇಗೆ ಸಾಯಿಸುವುದಪ್ಪ? ತಾನು ಇಷ್ಟವಿದ್ದರೆ ಸತ್ತು ಹೋಗ್ತಾ, ಇಲ್ಲದಿದ್ದರೆ ಸಾಯಲ್ಲ. మరి ಅವರು ಬದುಕಿರುವವರೆಗೂ ಯುದ್ಧದಲ್ಲಿ ಗೆಲ್ಲುವುದೇ ಆಗಲ್ಲ. ಏನು ಮಾಡಬೇಕು? ನೀವು ಸತ್ಯನೇ ಇರಬೇಕಂದ್ರೆ ನೀವು ಸತ್ಯ ಹೋಗಬೇಕು. ಪಾಂಡವರೇ ಸತ್ತು ಹೋದರೆ ಒಳ್ಳೆಯದು. మరి ಅದೊಂದೇ ಗತಿಗೆ, ಬೇರೆ ಗರಿ ಇಲ್ಲ. ಪಾಂಡವರೇ ಸತ್ತು ಹೋದರೆ ಮತ್ತೆ ದುರ್ಯೋಧನ ರಾಜ ಆಗ್ತಾನೆ, ಈಗ ಅವನೇ ಗೆಲ್ಲುತ್ತಾನೆ. ಈಗ ಅದೇ ಇರುತ್ತದೆ ಅಷ್ಟೇ. ಪಾಂಡವರೇ ಸತ್ತು ಹೋದರೆ ಒಳ್ಳೆಯದು ಅಲ್ಲವೇ? ಚೆನ್ನಾಗಿದೆ. ಈಗ ಬೇರೆ ದಾರಿ ಇಲ್ಲ. ನೀವು ಧರ್ಮ ಸತ್ಯ ಅಂದರೆ ಹೀಗೆ ಆಗ್ತದೆ. ಈಗ ಎಲ್ಲ ಮತಗಳು ಸಮಾನ ಅಂದರೆ ನಮ್ಮ ಗತಿ ಹೀಗೆ ಆಗ್ತಾಯಿದೆ. ಎಲ್ಲ ಮತಗಳು ಸಮಾನ ಅಂದರೆ ನಾವೇ ಸತ್ತು ಹೋಗೋದು. ನೋಡಿ ಆಯ್ತೀವಲ್ಲ, ಅಫ್ಘಾನಿಸ್ತಾನ ಹೋಯಿತು, ಪಾಕಿಸ್ತಾನ ಹೋಯಿತು, ಇನ್ನೇನು ಕಾಶ್ಮೀರ ಹೋಯಿತು, ಬಾಂಗ್ಲಾದೇಶ ಹೋಯಿತು, ಇನ್ನೂ ಕೇರಳ ಹೋಗ್ತಾಯಿದೆ, ತಮಿಳುನಾಡು ಹೋಗ್ತಾಯಿದೆ, ಆಂಧ್ರ ಹೋಗ್ತಾಯಿದೆ. ಈ ಕರ್ನಾಟಕನೂ ಎಷ್ಟು ದಿವಸ ಇರುತ್ತದೋ ಗೊತ್ತಿಲ್ಲ. ಅಂದರೆ ಈಗ ಇನ್ನೂ ನಿಮಗೆ ಭೀಷ್ಮ ಏನು ಇನ್ನೀಗ ಭೀಷ್ಮನ ಹಾಗೆ ಸತ್ಯ ಎಂದು ಹೇಳ್ತಾ ಇರಬೇಕಾ? ಅಥವಾ ಭೀಷ್ಮನು ಕಂಡು ಬಂದರೂ ಅವನನ್ನು ಸಾಯಿಸುವುದೇ ಒಳ್ಳೆಯದ? ಆದ್ದರಿಂದ ಎಲ್ಲ ಮತಗಳು ಸಮಾನವೆಂದು ಹೇಳುವ ಗುರುಗಳು ಅವರು ಮಿಕ್ಕ ಉಪದೇಶ ಇಟ್ಕೊಂಡು ಈ ಎಲ್ಲ ಮತಗಳು ಸಮಾನ ಎಂದು ಒಂದು ಮಾತು ಮಾತ್ರ ಪೇಪರ್ ಹರಿದು ಬಿಟ್ಟು ಡಸ್ಟ್ಬಿನ್ ಇದ್ದರೆ ಅದರಲ್ಲಿ ಹಾಕಿಬಿಡಿ. ಕಸಗುಂಡಿಯಲ್ಲಿ ಯಾರಾದರೂ ಅದು ಹರಿದು ಹಾಕಿದ್ದು ನೋಡ್ತಾರೆ ಅಂದರೆ ಸುಟ್ಟು ಹಾಕಿ ಆ ಪುಸ್ತಕಗಳನ್ನೇ. ಅಮ್ಮೋ, ನಾವು ಅವರನ್ನೇ ಬದುಕಿಸ್ತಾ ಇದ್ದೀವಿ. ಆ ಪುಸ್ತಕಗಳೇ
ಹೋಲ್ ನಾನು ಹೇಳಲ್ಲ ಒಂದು ಮಾತು ನಿಮಗೆ, ಬೇಜಾರು ಮಾಡ್ಕೊಳ್ಳಬೇಡಿ, ಎಲ್ಲರೂ ಕೇಳ್ತಾ ಇದ್ದಾರೆ, ಇವತ್ತು ನಾನು ಕೆಟ್ಟವನೇ ಆಗಿಬಿಡ್ತೀನಿ. ರಾಮಕೃಷ್ಣ ರಮಣ ಮಹರ್ಷಿ ಎಂದು ಮಾತು ಕೇಳಿದ್ದರೆ, ರಮಣ ಮಹರ್ಷಿ ಅಂದರೆ ನಿಮಗೇನು ಅನಿಸುತ್ತದೆ, ಅವರ ಉಪದೇಶ ಏನು? ನಿಮಗೆ ಗೊತ್ತಿದ್ದು ಉಪದೇಶ ಒಂದು ಮುಖ್ಯವಾದ ಅತಿ ಮುಖ್ಯವಾದ ಉಪದೇಶ ಹೇಳಿ. ಏನು ಹೇಳಿದ್ದಾರೆ ರಮಣ ಮಹರ್ಷಿ ಉಪದೇಶ? ತನ್ನನ್ನು ಆತ್ಮವಿಚಾರ ಮಾಡಿ ತನ್ನ ನಿಜವಾದ ಸ್ವರೂಪವೇನೋ ತಿಳ್ಕೋ. ಈಗ ಎಷ್ಟೋ ಹೇಳಿದ್ದಾರೆ, ಇದು ಮಾತ್ರ ಎಲ್ಲರಿಗಿರುತ್ತದೆ ಅಲ್ಲವೇ? ರಾಮಕೃಷ್ಣ ಪರಮಹಂಸರು ಎಷ್ಟೋ ಉಪದೇಶಗಳು ಮಾಡಿದ್ದಾರೆ. ಎಲ್ಲರಿಗಿಂತ ಮುಖ್ಯವಾದ ಉಪದೇಶವೇನು? ಎಲ್ಲ ಮತಗಳು ಸಮಾನ ಅಲ್ಲವೇ? ಮಿಕ್ಕ ಎಷ್ಟೋ ಹೇಳಿದ್ದರು, ಅದೆಲ್ಲ ಪಕ್ಕಕ್ಕಿಟ್ಟರು. ರಾಮಕೃಷ್ಣ ಅಂದ್ರೇನು? ಎಲ್ಲ ಮತಗಳು ಸಮಾನ. ಇದಂದೇ, ಎಲ್ಲ ಮತಗಳ ಸಾಧನೆ ಮಾಡಿ ಎಲ್ಲ ಮತಗಳು ಸತ್ಯವೇ, ಎಲ್ಲ ಮತಗಳು ಸಮಾನವೇ, ಎಲ್ಲ ಮತಗಳಿಂದ ಅದೇ ಪರಮಾತ್ಮನನ್ನೇ ಪಡ್ಕೊಳ್ತೀವಿ ಎಂದು ಸಿದ್ಧಪಡಿಸಿದ್ದಾರೆ ಸಾಧನ ಮಾಡಿ ಅಲ್ಲವೇ? ರಮಣ ಮಹರ್ಷಿ ಅಂದ್ರೇನು? ಅವರು ಮಿಕ್ಕ ಉಪದೇಶಗಳಲ್ಲೆಲ್ಲ ಮುಖ್ಯವಾದದ್ದು ಎಲ್ಲರಿಗೂ ಗೊತ್ತಿರುತ್ತದೆ. ರಾಮಕೃಷ್ಣರಲ್ಲಿ ಅತಿ ಮುಖ್ಯವಾದ ಉಪದೇಶವೇನು? ಎಲ್ಲ ಮತಗಳು ಸಮಾನ. ಈಗ ಅದೊಂದೇ ರೀತಿ ಮಿಕ್ಕ ಎಷ್ಟೋ ಹೇಳಿದ್ದಾರೆ, ಅದೆಲ್ಲ ಪಕ್ಕಕ್ಕಿಟ್ಟರು. ಈಗ ಇದೇ ಮುಖ್ಯ. ಅಂದರೆ ಒಬ್ಬೊಬ್ಬ ಗುರುಗಳಿಗೆ ಒಂದೊಂದು ಉಪದೇಶ ಫಿಕ್ಸ್ ಆಗಿಟ್ಟಿದ್ವಿ. ಈಗ ಇದು ಸ್ಪೆಷಲ್, ಇದು ಇವರ ಸ್ಪೆಷಲ್. ಈಗ ಅವರದೇ ಅದು ಏನೇ ಮಾಡಲಿಕ್ಕೆ ಅವರದೇ. ಹಾಗೆ ಪ್ರತಿಯೊಬ್ಬರಿಗೂ ಇರುತ್ತದೆ. ಶಂಕರಾಚಾರ್ಯ ಏನು ಮಾಡಿದರೆ ಅವ್ರಿಗೊಂದೇ ಇರುತ್ತದೆ. ಎಲ್ಲರಿಗೂ ಅದ್ವೈತ ಜಗನ್ಮಿಥ್ಯ ಎಂದು ಹೇಳಿದ್ದಾರೆ. ಬ್ರಹ್ಮ ನಿರ್ಗುಣಂ ಸತ್ಯಂ ಜೀವ ಬ್ರಹ್ಮ ಒಂದೇ ಎಂದು ಹೇಳಿ. ಈಗ ಇದೊಂದೇ. ಮಿಕ್ಕ ಎಷ್ಟೋ ಹೇಳಿದ್ದಾರೆ, ಅದೆಲ್ಲ ಪಕ್ಕಕ್ಕಿಡಿ, ಇದೊಂದೇ ಇಟ್ಕೊಂಡರು ಅಲ್ಲ. ಜನರು ಲೌಕಿಕರು ಅವರಿಗೆ ಯಾವುದೇ ಒಂದು ಮಾತೋ ಎರಡು ಮಾತುಗಳು ಇಡ್ತಾರೆ. ಈಗ ಇದೇ ಬರೆದು ಮಿಕ್ಕದೆಷ್ಟೇ ಹೇಳಿದರೂ ಪಕ್ಕಕ್ಕಿಡ್ತಾರೆ. ಅದು ಒಂದಕ್ಕೆ ಅವರನ್ನು ಪರಿಮಿತ ಮಾಡಿಬಿಡ್ತಾರೆ. ಹಾಗೆ ರಾಮಕೃಷ್ಣರನ್ನು ಯಾವುದಕ್ಕೆ ಪರಿಮಿತ ಮಾಡಿದ್ದರು? ಎಲ್ಲ ಮತಗಳಿಗೆ ಸಮಾನ. ಈಗ ಮಿಕ್ಕ ಎಷ್ಟೋ ಹೇಳಿದ್ದರು, ಅದೆಲ್ಲ ಪಕ್ಕಕ್ಕಿಟ್ಟರು. ಎಲ್ಲ ಮತಗಳು ಸಮಾನ, ಅದೊಂದೇ. ನೋಡಿ ಟೈಮ್ ಆಯಿತು, ನೋಡಿ ಅದು ಹೇಳ್ತಾ ಇತ್ತು. ಹೇಳಬೇಡ, ಟೈಮ್ ಆಯಿತು ಅಂತ. ಕರೆಕ್ಟ್ ಟೈಮ್ ಆಯಿತು. ಅಂದರೆ ಹೀಗೆ ಇದೇ ಹೇಳ್ತಾ ಇದ್ದು. ಏನು ಮಾಡಬೇಕು ಅಂದರೆ, ಈಗ ನಂಬು, ಅವರನ್ನೇ ನಂಬದಿದ್ದರೆ ನೀವು ನಾಶವಾಗಿಬಿಡ್ತೀವಿ. ಗುರುಗಳ ಉಪದೇಶ ಇದ್ದರೆ ಎಲ್ಲರಿಗೂ ಒಳ್ಳೆಯದಾಗ್ತದೆ. ಗುರುಗಳ ಉಪದೇಶ ನಾಶವಾಗ್ತಾ ಇದ್ದೀವಿ. ಅದೇ ಅವರದೇ ಉಪದೇಶ, ಬೇರೆ ಏನಿಲ್ಲ. ನಾನು ಹೇಳುವುದೇನೆಂದರೆ, ಈ ಒಂದು ಉಪದೇಶ ಹರಿದು ಬಿಟ್ಟು ಬಿಸಾಕಿ ಬೂದಿ ಹಾಕಿಬಿಡಿ, ಮಿಕ್ಕದೆಲ್ಲ ಕೇಳಿ. ಅವರು ಭಗವದ್ಭಕ್ತಿ ಹೇಳಿದ್ದಾರೆ. ನಿಮ್ಮ ಇಷ್ಟ ದೇವತಾ ಯಾವುದೇ ಆಗಲಿ, ರಾಮ ಕೃಷ್ಣ ಶಿವ ದೇವಿ ಯಾವ ದೇವರಾದರೂ, ಹಿಂದೂ ದೇವತೆಗಳಲ್ಲಿ ಯಾರ ದೇವನ್ ಮಾಡಿದ್ದರೂ ಒಂದೇ, ವ್ಯತ್ಯಾಸ ಇಲ್ಲ. ನೀವು ಭಕ್ತಿ ಮಾಡ್ಕೋ. ಭಗವಂತನ ಜ್ಞಾನ ಭಗವಂತನೇ ಹೇಳ್ಕೊಡ್ತಾರೆ. ನೀವು ಅವರನ್ನು ಇವರನ್ನು ದ್ವೇಷ ಮಾಡಬೇಡ. ನಿಮ್ಮ ಇಷ್ಟ ದೇವತೆಯನ್ನು ಭಕ್ತಿಯಿಂದ ಮಾಡ್ಕೋ ನಿಸ್ವಾರ್ಥವಾಗಿ. ಅದು ಭಗವಂತನ ಅನುಗ್ರಹ ನಿಮಗೆ ಆಗುತ್ತದೆ. ಈ ಉಪದೇಶಗಳೆಲ್ಲ ಪಕ್ಕಕ್ಕಿಟ್ಟು ಎಲ್ಲ ಮತಗಳು ಸಮಾನಕ್ಕೆ. ರಾಮಕೃಷ್ಣರ ಉಪದೇಶವೆಲ್ಲ ಈ ಒಂದಕ್ಕೆ ಸೀಮಿತ ಮಾಡಿಬಿಟ್ಟರು, ಪರಿಮಿತ ಮಾಡಿಬಿಟ್ಟರು. ರಾಮಕೃಷ್ಣ ಸ್ಪೆಷಲ್ ಅಂದರೆ ಇದೊಂದೇ. ಈಗ ಮಿಕ್ಕದೆಲ್ಲ ಎಲ್ಲರೂ ಹೇಳಿದ್ದಾರೆ, ಅದೆಲ್ಲ ಬೇಕಾಗಿಲ್ಲ. ಇದೊಂದೇ. ಈಗ ಇಬ್ಬರು ಹೇಳಿದ್ದಾರೆ. ಈಗ ಇಬ್ಬರು ಹೇಳಿದ ನಂತರ ಈಗ ಮಾತಾಡಿದ್ದರೆ ಒಳ್ಳೆಯದಲ್ಲ. ನೋಡಿ, ಇದು ಇಬ್ಬರು ಹೇಳ್ತಾ ಇದ್ದಾರೆ, ಸಾಕು. 2 ರಿಂಗ್ ಆಗ್ತಾ ಇವೆ. ಸೊ ಹೀಗೆ ಇದು ಆಗುತ್ತಾ ಇವೆ. ಈ ದುಷ್ಟರನ್ನು ನಂಬಿ ಅದೇ ಹೋಗ್ತಾ ಇದ್ದೀವಿ. ಇದು ಏನಪ್ಪ ನಮ್ಮ ಗತಿ ಏನದು? ಆದ್ದರಿಂದ ಜನರು ಸ್ವಲ್ಪ ಧೈರ್ಯ ಮಾಡಿ, ಅವರು ಮುಗ್ಧ ಸ್ಥಿತಿಯಲ್ಲಿ ಗೊತ್ತಿಲ್ಲದೆ ಏನೇನೋ ಹೇಳಿದ್ದಾರೆ ಅಲ್ಲವೇ, ಅದು ಪಕ್ಕಕ್ಕಿಟ್ಟರೆ ಭಾರತ ದೇಶ ಬದುಕಿ ಹೋಗುತ್ತದೆ. ಅಮ್ಮೋ, ನಮ್ಮ ಗುರುಗಳು ಹೇಳಿದ್ದಾರಲ್ಲ, ಎಲ್ಲ ಮತಗಳ ಸಮಾನ, ನಾವು ಹೇಗೆ ಬಿಡ್ತೀವಿ ಅಂದರೆ ನಾಶವಾಗ್ತಾರೆ. ನಿಮಗೆ ಗುರುಗಳ ಮೇಲೆ ಮೂಢಭಕ್ತಿಯಿಂದ ನಾಶವಾಗುವುದಿಷ್ಟವೋ ಅಥವಾ ವಿವೇಕದಿಂದ? ಗುರುಗಳು ಮಿಕ್ಕದೆಲ್ಲ ಹೇಳಿದ್ದೆಲ್ಲ ಇಟ್ಕೋ. ಈ ಒಂದು ಎಲ್ಲ ಮತಗಳು ಸಮಾನ ಎಂಬುದು ಒಂದು ಮಾತ್ರ ಹರಿದು ಹಾಕಿಬಿಡು ಅಲ್ಲವೇ. ಮಿಕ್ಕದೆಲ್ಲ ಅವರು ಹೇಳಿದ್ದು ಒಳ್ಳೆಯ ಉಪದೇಶಗಳಿವೆ. ಅವರ ನಿಸ್ವಾರ್ಥ, ಅವರ ತ್ಯಾಗ, ಅವರ ಭಕ್ತಿ, ಕಾಳಿ ಭಕ್ತಿ ಎಲ್ಲ ತುಂಬ ಚೆನ್ನಾಗಿವೆ. ಅದೆಲ್ಲ ಕೇಳತಕ್ಕದ್ದೇ. ಈ ಒಂದು ಮಾತ್ರ ಬಿಸಾಕತಕ್ಕದ್ದು. ಜನರೇನು ಮಾಡಿಬಿಟ್ಟರು, ಅವರನ್ನು ಈ ಒಂದಕ್ಕೆ ಪರಿಮಿತ ಮಾಡಿ ಇದೇ ಅವರ ನಿಜವಾದ ಉಪದೇಶ, ಮಿಕ್ಕದೆಲ್ಲ ಪಕ್ಕಕ್ಕೆ ಹಾಕಿಬಿಟ್ಟು ಅವರ ಹೆಸರಿನಲ್ಲಿರುವ ಆಶ್ರಮ ಮಠ ಇದೆಲ್ಲ ಅವರದು, ಅದೆಲ್ಲ ಇದೇ ಪ್ರಧಾನವಾಗಿಟ್ಕೊಳ್ತಾ ಇದೆ. ಎಲ್ಲ ಮತಗಳು ಸಮಾನನೇ ಪ್ರಧಾನ ಉಪದೇಶ, ಅವರು ಪ್ರಧಾನ ಉಪದೇಶ ಅದೇ. ಏನಾಗಲಿ ನಮ್ಮ ಗತಿ, ಅದೇ ನಮ್ಮ ಗತಿ ಆಗ್ತಾ ಇದೆ. ದುಷ್ಟರನ್ನು ನಂಬಬೇಕು,
ಅವರ ಕೆಟ್ಟತನ ನೋಡಬಾರದು, ಕಣ್ಣು ಮುಚ್ಚಿಕೊಂಡು ಅವರಿಗೆ ಅಭಯ ಕೊಡಬೇಕು. ಅಂದರೆ ದುಷ್ಟರಿಗೆ ಅಭಯ ಕೊಟ್ಟು, ಶಾಸ್ತ್ರ ಹೇಳ್ತದೆ ದುಷ್ಟರಿಗೆ ಅಭಯ ಕೊಟ್ಟರೆ ಮಹಾಪಾಪ. ಶರಣಾಗತ ರಕ್ಷಣಾ ಪಾಪ ಹೇಳ್ತದೆ, ಆದರೆ ದುಷ್ಟರಿಗೆ ಅಭಯ ಹೇಳುವುದು ಹೆಚ್ಚಿನ ಪಾಪ. ಅದೊಂದು ಹುಡುಕಬೇಕು, ಎಷ್ಟು ಸಲ ಬಂತದು ಮರ್ತು ಹೋದೆ. ನಮ್ಮ ಶಾಸ್ತ್ರಗಳಲ್ಲಿ ಎಲ್ಲ ಕಡೆ ಶರಣಾಗತ ರಕ್ಷಣಾ ಇದೇ ಮತ್ತೆ ಹೇಳ್ತಾರೆ. ಅಯೋಗ್ಯರಿಗೆ ಅಭಯ ಕೊಡಬಾರದು, ಅಯೋಗ್ಯರಿಗೆ ಅಭಯ, ಅದು ಒಂದು ವಾಕ್ಯ ಇದೆ, ಅದು ಯಾರೂ ಗಮನಿಸ್ತಾನೇ ಇಲ್ಲ. ಅಯೋಗ್ಯರಿಗೆ ಅಭಯ ಕೊಟ್ಟರೆ ಮಹಾಪಾಪ, ನರಕಕ್ಕೆ ಹೋಗ್ತಾನೆ ಶಾಸ್ತ್ರ ಹೇಳ್ತಾರೆ. ಆದ್ದರಿಂದ ಎಲ್ಲ ಮತಗಳು ಸಮಾನ ಎಂದಂದರೆ ನಿಜವಾದ ಮತಗಳು ಸಮಾನ. ನಿಜವಾದ ಸಾಧನ್ನು ಹಿಂದೂ ಮತದಲ್ಲಿರುವ ವಿವಿಧ ಮತಗಳಿವೆ ನೋಡಿ. ಮತ ಅಂದರೆ ಸಾಧನಗಳು, ರಾಮ, ಕೃಷ್ಣ, ಶಿವ, ದೇವಿ, ಯಾವುದೇ ಗಣಪತಿ ಮುಂತಾದ ಸುಬ್ರಹ್ಮಣ್ಯ. ಹಿಂದೂ ಮತದಲ್ಲಿರುವ ವಿವಿಧ ಸಾಧನಗಳು ಎಲ್ಲವೂ ಸಮಾನ. ಯಾವ ಸಾಧನ ಮಾಡಿಕೊಂಡರೂ ಭಗವಂತನ ಅನುಗ್ರಹ ಬರುತ್ತದೆ, ಅದು ಸರಿಯಾಗಿದೆ. ಆದರೆ ಇಸ್ಲಾಂ, ಕ್ರೈಸ್ತ ಮತಗಳು ಹಿಂದೂ ಮತ ಜೊತೆಗೆ ಸಮಾನ ಎಂದು ಹೇಳುವುದಿದೆಯಲ್ಲ, ಅದು ಮಾತ್ರ ದೊಡ್ಡ ತಪ್ಪು, ಪೂರ್ತಿ 100ಕ್ಕೆ 100 ತಪ್ಪು. ಅದು ಮಾತ್ರ ಕಸಗುಂಡಿಗೆ ಬಿಸಾಕಿ ಮಿಕ್ಕದ ಆಚರಿಸಿಕೊಂಡರೆ ಒಳ್ಳೆಯದು. ಇದು ವ್ಯತ್ಯಾಸ. ಆದ್ದರಿಂದ ಸಜ್ಜನರ ವೇಷದಲ್ಲಿ ಮಹನೀಯರ ರೂಪದಲ್ಲಿ ಬಂತು ಕೆಲವು ತಪ್ಪು ಹೇಳಿಬಿಟ್ಟರೆ ಅದು ಒಪ್ಪಬೇಕಾ ಅಲ್ಲವಾ? ರಾವಣ ಬಂದಿದ್ದು ಸನ್ಯಾಸಿ ವೇಷ, ಸನ್ಯಾಸಿ ಎಂದು ಆಧರಿಸಬೇಕಾ, ಮೋಸಗಾರ ಎಂದು ಸಾಯಿಸಬೇಕಾ? ಏನು ಮಾಡಬೇಕು? ಒಂದು ಹೇಳುತ್ತಿದ್ದರು, ಒಬ್ಬನೇನೋ ಯುದ್ಧಕ್ಕೆ ಬಂದರೆ ಹಿಂದೂಗಳಿಗೆ ಹಸುಗಳೆಂದರೆ ಆದರ. ಅವರೇನು ಮಾಡುತ್ತಿದ್ದರೆಂದರೆ ಹಸುವನ್ನು ಸಾಯಿಸಲ್ಲ, ಅದರಿಂದ ಅವರನ್ನು ಹಸುವನ್ನು ತಗೊಂಡು ಯುದ್ಧ ಕ್ಷೇತ್ರಕ್ಕೆ ಬರುವುದು. ನೀವು ಬಾಣ ಹಾಕಿಬಿಟ್ರೆ ಹಸು ಸತ್ತು ಹೋಗ್ತದೆ, ಅದರಿಂದ ಇವರು ಯುದ್ಧ ಮಾಡಲ್ಲ. ಹಸುವನ್ನು ಎದುರಾಗಿಟ್ಕೊಂಡು ಅವರು ಬಾಣ ಬಿಡುವುದು. ಅವರ ಬಾಣ ನಿಮ್ಮ ಮೇಲೆ ಬೀಳುತ್ತದೆ, ನೀವು ಮಾತ್ರ ಬಾಣ ಹಾಕಕ್ಕೆ ಹಸು ಸತ್ತು ಹೋಗ್ತದೆ. ಏನು ಮಾಡಬೇಕಪ್ಪ? ನಮ್ಮ ಜನರು ಸತ್ತು ಹೋದರು, ಜನ ಸತ್ತು ಹೋಗಿ ಸೋತೆ ಹೋದರು, ಪೂರ್ತಿ ರಾಜ್ಯ ನಾಶವಾಯಿತು, ಪರ್ಮನೆಂಟ್ಲಿ ಅವರ ಕೈಗೆ ಹೋಗಿಬಿಟ್ಟಿದ್ದು. ಇಂಥದ್ದು ಮಾಡಬೇಕಾ? ಆಪದ್ಧರ್ಮ ಏನು ಹೇಳ್ತದೆ? ಈ 1-2 ಹಸುಗಳು ಹೋದರೆ ಹೋಗಲಿ, ದೇಶ ರಕ್ಷಣೆ ಮುಖ್ಯ. ಈ ಹಸುಗಳು ಸಾಯಿಸ್ತು ಹೋದರೆ ಸತ್ತು ಹೋಗಲಿ, ನಮ್ಮ ಕೈಯಿಂದಲೇ ಆದರೆ ಆಗಲಿ ಪರವಾಗಿಲ್ಲ, ನಂತರ ಪ್ರಾಯಶ್ಚಿತ್ತ ಮಾಡ್ಕೊಳ್ತೀವಿ. ನಂತರ ಪ್ರಾಯಶ್ಚಿತ್ತ ಮಾಡಿ, ಇದು ಆಪತ್ಕಾಲ. ಇವರು ಬೇಕೆಂದು ನಮಗೆ ಹಸುಗಳೆಂದರೆ ಆಧಾರ ಇದೆ, ನಾವು ಸಾಯಿಸಲ್ಲ. ಆ ಹಸುಗಳು ಎದುರಾಗಿಟ್ಕೊಂಡು ಯುದ್ಧ ಮಾಡಿದರೆ ಏನು ಮಾಡಬೇಕು? ಭೀಷ್ಮನನ್ನಿಟ್ಟರೆ ಏನು ಮಾಡೋದು? ಭೀಷ್ಮನು ಯುದ್ಧ ಮಾಡದಂತೆ ಅವನ ಹೆಸರೇನು? ಶಿಖಂಡಿಯನ್ನಿಟ್ಟರೆ ಭೀಷ್ಮ ಸ್ವಲ್ಪ ಯುದ್ಧ ಕಮ್ಮಿ ಮಾಡಿಬಿಟ್ರೆ ಅರ್ಜುನ ಇದೇ ಸಮಯ ಸಾಯಿಸಿಬಿಡು. ಅದು ಕೃಷ್ಣನ ಹಾಗೆ ಅವರ ಹಸುಗಳನ್ನಿಟ್ಟುಕೊಂಡರೂ ಸಂಕೋಚ ಮಾಡಬಾರದು, ಬಾಣ ಹಾಕ್ತಲೇ ಇರು. ಹಸು ಮೇಲೆ ಬಿದ್ದರೆ ಬೀಳಲಿ, ಸತ್ತು ಹೋದರೆ ಹೋಗಲಿ. 2-3 ಹಸುಗಳಿಗೋಸ್ಕರ ಇಡೀ ರಾಜ್ಯವನ್ನೇ ನಾಶ ಮಾಡ್ತೀವ? ಈ ವಿವೇಕ ನಮಗೆ ಇಲ್ಲ. ಅಯ್ಯೋ ಎಲ್ಲ ಮತಗಳು ಸಮಾನ, ಹೋಗಲಿ ಅಪ್ಪ, ಎಲ್ಲ ಮತಗಳು ಸಮಾನ, ಅದು ಸುಳ್ಳಾದರೆ ರಾಮಕೃಷ್ಣದು ಆಗಿಬಿಡಲಿ. ಅಯ್ಯೋ ಅವ್ರ ಮಾತು ಬಿಟ್ಟು, ಅಯ್ಯೋ ಅವರ ಉಪದೇಶ ಕಸಗುಂಡಿಗೆ ಹಾಕು, ಬೇಡ, ಮಿಕ್ಕದೆಲ್ಲ ಉಪದೇಶ ಬದುಕುತ್ತದೆ ಸಾಕು, ಅವರು ಹೋಗಿಬಿಡಲಿ, ಅದು ಬೇಡ ನಮಗೆ. ಏಕೆ ಅಂದರೆ ಅದರಿಂದ ಇಡೀ ನಾಶವಾಗ್ತಾ ಇದೆ, ಅದೇನು ಉಪದೇಶ? ಆದ್ದರಿಂದ ಕೆಲವು ತಪ್ಪು ಉಪದೇಶಗಳು ಯಾರೂ ಆಚರಿಸಬಾರದು, ಕಡೆಗಣಿಸಿ ಪಕ್ಕಕ್ಕೂ ಹಾಕಿಬಿಡಬೇಕು. ಇದು ಯಾವಾಗ ಧೈರ್ಯದಿಂದ ಮಾಡ್ತೀವೋ ಆವಾಗ ನೀವು ಕೃಷ್ಣನ ಅನುಯಾಯಿಗಳಾಗ್ತಾರೆ. ಎಲ್ಲದೋ ಗುರುಗಳು ಹೇಳಿದ್ರಲ್ಲ ಎಲ್ಲ ಮತಗಳು ಸಮಾನ ಅಂದರೆ, ಮುಸಲ್ಮಾನರ ಕೈಯಲ್ಲಿ ಸತ್ತು ಹೋಗಿ ಕಾಶ್ಮೀರ್ನಲ್ಲಿ ಹಿಂದೂಗಳ ಗತಿ ಏನಾಯಿತು ಗೊತ್ತಾ? ಆ ಗತಿ ಆಗ್ತದೆ ನಿಮಗದು ಬೇಕಾ? ಗುರುಗಳ ಮಾತು ಕೇಳಿ ಗುರುಗಳ ಭಕ್ತಿಯಿಂದ ನೀವು ಕಾಶ್ಮೀರ ಆಗಿಬಿಡ್ತೀರಿ, ಗುರುಗಳ ಭಕ್ತಿಯಿಂದ ಪಾಕಿಸ್ತಾನ ಆಗಿಬಿಡ್ತೀರಿ. ಗುರುಗಳ ಭಕ್ತಿಯಿಂದ ಪಾಕಿಸ್ತಾನ ಆಗುವುದು ಇಷ್ಟವಾ? ಅಥವಾ ಗುರುಗಳು ಭೀಷ್ಮನಷ್ಟು ಗುರುಗಳೇ, ಎಲ್ಲ ಗೊತ್ತಿದೆ, ಆದರೆ ದುರ್ಯೋಧನ ಪಕ್ಷಕ್ಕೆ ಹೋಗ್ತಾ ಇದ್ದಾನೆ, ಮಾತು ಕೇಳಬೇಕಾ ನಾವು? ಅವರ ಆ ಮಾತನ್ನು ಪಕ್ಕಕ್ಕಿಟ್ಟು ಮಿಕ್ಕದೆಲ್ಲ ಆಚರಿಸು, ಸರಿಯಾಗಿರುತ್ತದೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸ.